ಬಸಲಿಂಗಾಯ ನಮಃ. ಗುರು ಬಸವನ ಧ್ಯಾನ ಸುತ್ತ 773 ಅನಿಸುತ್ತಾ, ಲಕ್ಷದ ಮೇಲೆ 96 ಚರಣಿಸುತ್ತಾ ಪೂಜ್ಯ ಬಸವಪ್ರಭು ಸ್ವಾಮೀಜಿಯವರ ಪಾದಗಳು ಬರ್ಬಿಟ್ಟು ಈ ಆನ್ಲೈನ್ ಪ್ರವಚನದಲ್ಲಿ ಭಾಗಿದ ಎಲ್ಲ ತಂದೆ ತಾಯಿಗಳಿಗೂ, ಎಲ್ಲ ಅಕ್ಕತ್ರ, ಎಲ್ಲ ಅಣ್ಣ ತಮ್ಮರಿಗೂ, ಮುತ್ತು ಮಕ್ಕಳ ಸರ್ವರಿಗೂ ಶರಣು ಶರಣಾರ್ಥಿ. ನಂದು ಇವತ್ತ ಏನದ ಆಚಾರ ಬಗ್ಗೆ ಅದ. ಆಚಾರಗಳ್ದಾಗ 5 ಆಚಾರ 6 ಆಚಾರ ಅಂತ ಹೇಳಿದೇವ್. 5 ಆಚಾರಗಳು ಪಂಚ ಆಚಾರಗಳಲ್ಲಿ ಈಗ ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ, ಲಿಂಗಾಚಾರ. ನಂದು ಇವತ್ತು ಶಿವಾಚಾರ ಬಗ್ಗೆ ಅದ. ಈಗ ನಾವು ನೋಡ್ಕೊಂಡು ಬಂದಿದ್ದೇವೆ ಲಿಂಗಾಚಾರ, ಬಸವಾಚಾರ ಮತ್ತ ಸದಾಚಾರ ನೋಡಿದೆವು. ಇವತ್ ಶಿವಾಚಾರ ನೋಡ್ಲತ್ತಿದೆವು. ನಮ್ ಲಿಂಗಾಯತ್ ಈ ಶಿವಾಚಾರ ಅಂದ್ರೆ ಏನು? ಶಿವಾಚಾರ ಎನ್ನುವ ಲಿಂಗಾಯತ ಪಂಚ ಆಚಾರಗಳಲ್ಲಿ ಒಂದಾಗಿತ್ತು. ಶಿವನೇ ಪರಬ್ರಹ್ಮ ಹಾಗೂ ಕಲ್ಯಾಣಕರ ದೇವರೆಂದು ನಂಬಿ ಕೇವಲ ಒಂದೇ ದೇವರಿಗೆ ನಿಷ್ಠೆ ತೋರುವುದನ್ನು ಮತ್ತೆ ಬೋಧಿಸುತ್ತದೆ. ತೋರುವುದನ್ನು ಮತ್ತು ಬೋಧಿಸುತ್ತದೆ ಒಂದೇ ಶಿವಾಚಾರ. ಇಲ್ಲಿ ಹೇಳ್ತಾರೆ ಪಂಚ ಆಚಾರಗಳಲ್ಲಿ ಶಿವಾಚಾರ. ಅವು ಹೆಂಗವ ಬಂದ್ರೆ ಲಿಂಗಾಯತ ಧರ್ಮದ ಪಂಚ ಆಚಾರಗಳು ಲಿಂಗಾಚಾರ, ಸದಾಚಾರ, ಶಿವಾಚಾರ, ಭೃತ್ಯಾಚಾರ ಮತ್ತು ಗಣಾಚಾರ. ಇವುಗಳಲ್ಲಿ ಶಿವಾಚಾರ ಎಂದರೆ ಸರ್ವ ಜೀವನರಲ್ಲಿ ಶಿವನನ್ನು ಕಾಡುವ ಸಮದೃಷ್ಟಿಯ ಆಚಾರ. ಶಿವಾಚಾರ ಎಂದರೇನು? ಶರಣರು ಹೇಳುವಂತೆ ಇಷ್ಟಲಿಂಗವನ್ನು ಪೂಜಿಸುವುದಷ್ಟೇ ಶಿವಭಕ್ತಿ ಅಲ್ಲ. ಪ್ರತಿಯೊಬ್ಬ ಲಿಂಗಧಾರಿಯಲ್ಲೂ ಪ್ರತಿಯೊಂದು ಜೀವಿಯಲ್ಲೂ ಶಿವ ಸ್ವರೂಪವನ್ನು ಕಾಣುವುದೇ ನಿಜವಾದ ಶಿವಾಚಾರ. ಏನ್ ಮದತ್ತರಂಬಲ್ಲಿ ಶಿವಾಚಾರದಾಗ ನಾವೇನ್ ಮಾಡ್ತೀವಿ? ಬರೀ ಲಿಂಗ ಪೂಜೆ ಮಾಡ್ಕೊಂಬೋದು, ಬರೀ ದೇವ್ರ ಪೂಜೆ ಮಾಡೋದೇ ಅಲ್ಲ. ಹೇಳ್ತಾರ ಶರಣರು ಹೇಳುವಂತೆ ಇಷ್ಟಲಿಂಗವನ್ನು ಪೂಜಿಸೋದಷ್ಟೇ ಶಿವಭಕ್ತಿ ಅಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಆತ್ಮದಲ್ಲೂ ಶಿವನಿದ್ದಾನಂತ, ಪ್ರತಿಯೊಂದು ಜೀವಿಯಲ್ಲಿ ಶಿವ ಸ್ವರೂಪದಂತ ಕಾಣುವುದೇ ನಿಜವಾದ ನಮ್ ಶಿವಾಚಾರ ಅಂತ ಹೇಳ್ತಾರ. ಶಿವನು ದೇವಾಲಯದಲ್ಲಿ ಮಾತ್ರವಲ್ಲ, ಶಿವ ದೇವಾಲಯದಾಗಿಲ್ಲ, ಶಿವನು ಹೃದಯದಲ್ಲಿಯೂ ನೆಲೆಸಿದ್ದಾನೆ. ಎಲ್ಲರೂ ಹೃದಯದಾಗ ನೆಲೆಸ್ಯಾನ ಪರಮಾತ್ಮ. ಆದ್ದರಿಂದ ಜಾತಿ, ಕುಲ, ಘನ, ವಿದ್ಯೆ, ಸ್ಥಾನ, ಮಾನ ಇವುಗಳ ಭೇದವನ್ನು ಬಿಟ್ಟು ಎಲ್ಲರನ್ನು ಶಿವರೂಪವೆಂದು ಗೌರವವನ್ನು ಕಾಣಬೇಕು. ಇದೇ ಶಿವಾಚಾರದ ಮೂಲ ತತ್ವಗಳವ. ಶಿವಾಚಾರದ ಮುಖ್ಯ ತತ್ವಗಳ್ಯಾವ? ಸಮದೃಷ್ಟಿ. ಸಮದೃಷ್ಟಿ ಅಂದ್ರೇನು? ಎಲ್ಲರಲ್ಲಿ ಒಂದೇ ಶಿವತತ್ವವನ್ನು ಕಾಣುವುದು, ಎಲ್ಲರಲ್ಲೂ ಒಂದೇ ತತ್ವ ಕಾಣಬೇಕು. ಅಭೇದ್ಯ ಭಾವ, ಮೇಲು ಕೀಳು ಎಂಬ ಭಾವನೆ ತ್ಯಜಿಸ್ಬೇಕು. ನಮ್ಮಲ್ಲಿ ಅಭೇದ್ಯ ಅಂದ್ರೆ ಯಾರ ಬಳಿ ಭೇದ ಭಾವ ಮಾಡಬಾರ್ದು. ಮತ್ತ ಕರುಣೆ ಇರ್ಬೇಕು. ಹೆಂಗಿರ್ಬೇಕು ಕರುಣೆ? ಪ್ರತಿಯೊಂದು ಜೀವಿಯ ಮೇಲೆ ದಯೆ ಮತ್ತು ಪ್ರೀತಿ ಹೊಂದುವುದು ಕರುಣೆ ಇರಬೇಕು. ಆಮೇಲೆ ಮತ್ತೆ ಹೇಳ್ತಾರ ಗೌರವ ಇರಬೇಕು. ಯಾರ ಮೇಲೆ ಇರ್ಬೇಕು ಗೌರವ? ಗುರು, ಲಿಂಗ, ಜಂಗಮ ಹಾಗೂ ಶಿವಭಕ್ತರನ್ನು ಶಿವನೆಂದು ಮಾನಿಸುವುದು ಗೌರವ ಇರ್ಬೇಕು ನಮ್ಮಲ್ಲಿ. ಆಮೇಲೆ ಹೇಳ್ತಾರ ಶರಣರ ದೃಷ್ಟಿಯಲ್ಲಿ ಬಸವಣ್ಣನವರು ಅನುಭವದಲ್ಲಿ ಸ್ಥಾವರಕ್ಕಿಂತ ಜಂಗಮೇ ಶ್ರೇಷ್ಠ ಅಂತ ಹೇಳ್ಯಾರ. ಬಸವಣ್ಣರ ಏನ್ ಹೇಳ್ಯಾರ? ಸ್ಥಾವರಕ್ಕಿಂತ ಜಂಗಮರೇ ಶ್ರೇಷ್ಠ ಅಂತ ಹೇಳ್ಯಾರಂತ ಅವ್ರು. ಸ್ಥಾವರ ಲಿಂಗ ಪೂಜೆ ಮಾಡೋದ್ ಬೇಡ, ಇಷ್ಟ ಲಿಂಗ ಪೂಜೆ ಮಾಡ್ಕೊಳಕ್ ಕೊಟ್ಟಾರ. ಮತ್ ಹೇಳ್ತಾರ ಅವ್ರು ಎಂಬುದನ್ನು ಜೀವಂತ ಶಿವನ ಮಹತ್ವವನ್ನು ತಿಳಿಸುತ್ತದೆ. ಜೀವಂತ ಶಿವನ ಮಹತ್ವ ತಿಳಿಸ್ತಾರ ಅವ್ರು. ನಿಮ್ಮಲ್ಲಿ ಆದನ್ ಪರಮಾತ್ಮ ಅಂತ. ಕಲ್ಲಿನಲ್ಲಿ ಲಿಂಗವನ್ನು ಪೂಜಿಸುವನು ಜೀವಂತ ಶಿವರೂಪಿಯಾದ ಮನುಷ್ಯನನ್ನು ತಿರಸ್ಕರಿಸ್ರಿ. ಕಲ್ಲಿನಾಗ ಪರಮಾತ್ಮ ಅಂತ ಯಾವ ಪೂಜೆ ಮಾಡ್ತಾನ ಅವನಿಗೆ ತಿರಸ್ಕರಿಸ್ರಿ. ಅವನ್ ಪೂಜೆ ಅಪೂರ್ಣದ, ವ್ಯರ್ಥದ ಅಂತ ಹೇಳ್ತಾರ. ಅವನ್ ಪೂಜೆ ವ್ಯರ್ಥದ ಅಂತ ಹೇಳ್ತಾರ. ಮತ್ ಮುಂದೆ ಹೇಳ್ತಾರ ಆಚರಣೆಯಲ್ಲಿ ಶಿವಾಚಾರ. ಯಾರನ್ನು ಹೆಂಗ್ ಆಚರಣೆದಾಗ ಬರ್ಬೇಕು ನಾವು? ಶಿವಾಚಾರ ಅಂದ್ರ ಯಾರನ್ನು ಜಾತಿಯಿಂದ ಅಳೆಯಬಾರದು, ಪ್ರತಿಯೊಬ್ಬರಿಂದ ಪ್ರೀತಿ ಮತ್ತು ವಿನಯಿಂದ ವರ್ತಿಸ್ಬೇಕು. ಮತ್ ಹೇಳ್ತಾರ ಜೀವ ಹಿಂಸೆ ಮಾಡದೆ ದಯಾಭಾವ ಬೆಳೆಸ್ಬೇಕು. ನಾವ್ ಯಾರಿಗ್ ಬಿ ಪ್ರಾಣಿಯಾಗ್ಲಿ ಮನುಷ್ಯರಾಗ್ಲಿ ಯಾರಿಗೂ ಜೀವ ಹಿಂಸೆ ಮಾಡಬಾರ್ದು. ಜೀವ ಹಿಂಸೆ ಅಂದ್ರೆ ಜೀವ ತೆಗೆದ್ರು ಅಲ್ಲ, ಮತ್ ಮಾತಿನಲ್ಲೂ ತೆಗೆದಲ್ಲ, ಮತ್ ಗುಣದಲ್ಲೂ ತೆಗೆದಲ್ಲ, ಮತ್ತ ನಡೆನುಡಿಯಲ್ಲೂ ತೆಗೆದಲ್ಲ ಅಂತ ಹೇಳ್ತಾರ. ಶಿವಭಕ್ತರ ಸೇವೆಯನ್ನು ಶಿವ ಸೇವೆ ಅಂದು ಶಿವ ಸೇವೆ ಎಂದು ಭಾವಿಸ್ಬೇಕು. ಶಿವನನ್ನ ಬೇರೆಗೆ ಆಗ್ಲಿ ಶಿವಭಕ್ತರು ಇದ್ರಂದ್ರ ಅವ್ರದ್ದು ಇದು ಪರಮಾತ್ಮನ ಸೇವೆ, ಇದು ಶಿವನ ಸೇವೆ ಅಂತ ಭಾವಿಸ್ಬೇಕಂತಾವ್. ಅಂದ್ರೆ ಫಲ ಏನ್ ಕೊಡ್ತು ನಮಗ? ಫಲ ಹೇಳ್ತಾರ. ಏನ್ ಫಲ ಅಂತ ಇವ್ ಆಚರಣೆ ಮಾಡಿದ್ರೆ ಈ ಫಲ ಏನು? ಶಿವಾಚಾರದಿಂದ ಅಹಂಕಾರ ಕರಗುತ್ತದೆ. ಶಿವಾಚಾರದಿಂದ ನಮ್ಗೆ ಏನಾಗ್ತದೆ? ನಮ್ಮಲ್ಲಿ ಅಹಂಕಾರ, ಮದ, ಮತ್ಸ ಏನೇ ನಮ್ಮಲ್ಲಿ ಬುದ್ಧಿದಾಗ ಏನೇ ಭೇದ ಭಾವ ಬಂದಿತ್ತಂದ್ರ ಅದೆಲ್ಲ ಕರಗ್ತದಂತ. ಭೇದ ಬುದ್ಧಿ ನಾಶವಾಗುತ್ತದೆ, ಸಮತತ್ವ ಬೆಳೆಯುತ್ತದೆ. ಆಗ ಭಕ್ತನು ಸರ್ವಂ ಶಿವಮಯ ಆಗ್ತಾನ. ಅವಾಗ ಭಕ್ತ ಏನಾಗ್ತಾನ? ನಾವೀಗ ನಮ್ಮಂಗೆ ಎಲ್ಲರೂ ನೀವೆಲ್ಲ ಭಕ್ತರು ಏನಾಗ್ತೀರಿ? ಎಲ್ಲರೂ ನಾನಂತಲ್ಲ, ನೀವೆಲ್ಲರೇ ಏನಾಗ್ತೀರಿ? ಸರ್ವಂ ಶಿವಮಯ ಆಗ್ತಾರಂತ. ಇದು ಫಲ ಸಿಕ್ತು ನಮಗ್ ಎಂಬ ಅನುಭವದತ್ತ ಸಾಗುತ್ತಾನೆ. ಮುಂದೆ ಶರಣರ ವಚನಗಳು ಆಧಾರದ ಮೇಲೆ ಶಿವಾಚಾರ ಹೆಂಗ್ ಹೇಳ್ತಾರ ಅಂದ್ರ 5 ಲಕ್ಷಣಗಳು ಕೊಟ್ಟಾರ ಶರಣರು. ಹೆಂಗ್ ಕೊಟ್ಟಾರ ಲಕ್ಷಣಗಳು? ಶಿವಾಚಾರ ಅಂದ್ರೆ ಏನು, ಅವ್ ಲಕ್ಷಣಗಳು ಏನು 5 ಅವ್ ಹೆಂಗ ನೋಡ್ರಿ ಅವ್ರು ವಿವರಿಸ್ತಾರ ಹೆಂಗ ಅಂತೇಳಿ. ಪಂಚಾಚಾರಗಳ ಶಿವಾಚಾರ ಎಂದರೆ ಸಕಲ ಜೀವಿಗಳಲ್ಲೂ ಶಿವನನ್ನೇ ಕಾಣುವ ಸಮದೃಷ್ಟಿ.
ಆಚಾರ ಶರಣರ ಹೇಳುವಂತೆ ಕೇವಲ ದೇವಾಲಯದ ಲಿಂಗದಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ಜೀವಿಯಲ್ಲೂ ಸ್ವಸ್ವರೂಪ ಇದೆ ಎಂಬುದು ಅರಿವಿನಿಂದ ನಡೆದುಕೊಳ್ಳಬೇಕು. ನಮ್ಗೆ ಅರಿವು ಬರಬೇಕು, ಜ್ಞಾನಕ್ಕೆ ಬರಬೇಕು, ನಡ್ಕೊಳ್ಬೇಕು. ಇದೇ ಶಿವಾಚಾರದ ಮುಖ್ಯ ತತ್ವಗಳವ. ಅಲ್ಲಿ ಹೇಳ್ತಾರ ಇವು ಮುಖ್ಯ ತತ್ವಗಳಾದ್ಮೇಲೆ ಮತ್ ಮುಂದೆ ಹೇಳ್ತಾರ, ಜಾತಿ ಕುಲ ಧನ ಸ್ಥಾನ ಭೇದವಲ್ಲದೆ ಎಲ್ಲವನ್ನು ಶಿವರೂಪವಾಗಿ ಕಾಣುವುದು ದಯೆ ಮತ್ತು ಅಹಿಂಸೆ ಅಂತಾರ ನೋಡ್ರಿ. ದಯಾ ಮತ್ತು ಅಹಿಂಸೆ. ದಯೆನೂ ಇರ್ಬೇಕು, ಅಹಿಂಸೆ ಮಾಡಬಾರ್ದು. ದಯ ಅಹಿಂಸೆ ಇರ್ಬೇಕು ಹೆಂಗ? ಯಾವುದೇ ಜೀವಿಗೆ ಮನಸ್ಸು ಮಾತು ಕರ್ಮಗಳಿಂದ ನೋವು ಕೊಡೋದಿರುವುದು. ಯಾರಿಗೂ ನಾವು ನೋವು ಕೊಡಬಾರ್ದು. ಎದರಿಂದ? ಮನುಷ್ಯನಿಂದಾಗ್ಲಿ ಮಾತಿನಿಂದಾಗ್ಲಿ ನಮ್ದು ಅವ್ರದವ್ರ ಕರ್ಮಗಳಪ್ಪ ಅನ್ಬೇಕು. ನಾವು ನೋವು ಕೊಡಬಾರ್ದು ಅಂತ ಹೇಳ್ತಾರ. ಮತ್ ಗೌರವ ಕೊಡ್ಬೇಕಂತ ಹೇಳ್ತಾರ. ಹೇಳದಲ್ಲ ಈಗ ಗುರುಲಿಂಗ ಜಂಗಮ ಗೌರವ ಕೊಡ್ಬೇಕಂತ ಹೇಳ್ತಾರ. ಮತ್ ಹೇಳ್ತಾರ ಭಕ್ತಿ ಹಾಗೂ ಸೇವೆ ಸಲ್ಲಿಸ್ಬೇಕು. ನಾವು ಪರಮಾತ್ಮನ ಸೇವೆಯಲ್ಲಿ ಇರ್ಬೇಕು, ಭಕ್ತಿ ಮಾಡ್ಬೇಕು, ಅರಿವಿನ ಜೀವನ ಬದುಕ್ಬೇಕು. ಹೊರ ಆಚಾರಕ್ಕಿಂತ ಒಳಗಿನ ಆಚಾರ ಉಟ್ಕೋಬೇಕು. ನಮ್ಮಲ್ಲಿ ಶುದ್ಧತೆ ಇರ್ಬೇಕು, ಶಿವಚಿಂತನೆ ಇರ್ಬೇಕು, ಮಹತ್ವ ನೀಡ್ಬೇಕು. ಇದಕ್ಕ ನಾವು ಹೊರಗಿನಕಿನ ಒಳಗಿನಕ ಮಹತ್ವ. ಅದಕ್ಕಂತಾರೆ ಶಿವಾಚಾರ ಒಂದು ವಿಧ ಮಾತ್ರವಲ್ಲ, ಅದು ಬದುಕಿನ ವಿಧಾನ. ನಮಗ್ ಬದುಕು ಕಲಿಸ ಶಿವಾಚಾರ ಎಂಬುದು ಅದು ವಿಧಾನದ ಬದುಕಿನ. ನಾನು ಮತ್ತು ನೀನು ಎಂಬ ಭೇದ ಕರಗಿ ಎಲ್ಲೆಡೆ ಶಿವತತ್ವವನ್ನು ಅನುಸರಿಸುವ ಜೀವನೇ ಶಿವಾಚಾರ. ಅಲ್ಲೇ ತರ ಪರಮಾತ್ಮ ನಾನೋಳು ನೀನು ಪ್ರವೇಶ, ನಿನ್ನೋಳು ನಾನು ಪ್ರವೇಶ, ನಾನು ನೀನು ಎಂಬ ಭೇದ ಕಳ್ಕೋಬೇಕು ಅಂತ ಎಲ್ಲರ ಅದೇ ಅಂತ ಹೇಳ್ತಾರ ಅವ್ರು. ಮತ್ ಹೇಳ್ತಾರ ಅವ್ರು ಬಸವಣ್ಣನವ್ರು ತಮ್ದು ಮತ್ತ ಅಲಪ್ರಭುಗಳಾಗ್ಲಿ ವಚನ ಆಧಾರಗಳ ಮೇಲ ಚನ್ನಬಸವಣ್ಣರಾಗ್ಲಿ ಇವರೆಲ್ಲ ವಿಸ್ತಾರ ಶಿವಾಚಾರ ಹೆಂಗಂತ ಕಾಣಬಹುದು, ನೋಡ್ಬೋದು. ಹೆಂಗಂತ ಹೇಳ್ತಾರ ನೋಡ್ರಿ, ಚನ್ನಬಸವಣ್ಣವ್ರದ್ದು ವಚನ ಬರ್ತದ ಅಲ್ಲಿ ನೋಡ್ರಿ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ವೃತ್ತಾಚಾರವೆಂಬ ಪಂಚ ಆಚಾರದ ಆಚರಣೆ ಎಂತೆಂದಡೆ ಲಿಂಗವಿಲ್ಲದೆ ಅನ್ಯವನ್ನರಿಯುವುದೇ ಲಿಂಗಾಚಾರ. ನೋಡ್, ಲಿಂಗ ಬಿಟ್ಟು ಬೇರೆ ಏನು ಅರ್ಲಕ್ ಹೋಗ್ಬೇಡ. ಅದೇ ಅನ್ಯ ಅರ್ಧಿ ಅಂದ್ರ ಅದು ಅಲ್ಲ ಅಂತ ಅಂತಾರೆ. ಅನ್ಯವನ್ನ ಅರಿಬಾರ್ದು, ನೀವು ಅರಿಬಾರ್ದೆ ಅದೇ ಲಿಂಗಾಚಾರ. ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮ್ಗೆ ನೀಡಿ ಸತ್ಯ ಶುದ್ಧವಾಗಿರುವುದೇ ಸದಾಚಾರ. ನೀನ್ ಹೇಳ್ದು ನೋಡ್ರಿ ಪಾರ್ವತಿ ಮನ್ಮಾಳೆ ಹೇಳಿದ್ರು, ನೀನ್ ಪಾರ್ವತಿ ಹೇಳಿದ್ರು. ಹೆಂಗ್ ಹೇಳ್ತಾರ ಅವ್ರು? ಲಿಂಗ ಬಿಟ್ಟು ಹೊರತು ಬೇರೆ ಏನ್ ಅರಿಬೇಡ್ರಿ, ಅದು ತಪ್ಪ ಅನಿಸ್ತದ. ಲಿಂಗನೇ ಅರ್ಥ ಅಂದ್ರ ಅದು ಲಿಂಗಾಚಾರ ಆಯ್ತದ. ಮತ್ತಿದು ಸದಾಚಾರ ಆಗ್ಬೇಕಂದ್ರ ನಾವು ನಮ್ ಸತ್ಯ ಶುದ್ಧ ಕಾಯಕದಿಂದ ಮಾಡ್ಬೇಕು, ಇದೇ ಸದಾಚಾರ ಆಯ್ತು ಅಂತ ಹೇಳ್ತಾರ. ಮತ್ ಹೇಳ್ತಾರ ಮುಂದ್, ಶಿವಭಕ್ತರಲ್ಲಿ ಕುಲ ಗೋತ್ರ ಜಾತಿ ವರ್ಣಾಶ್ರಮವನ್ನು ಅರಿಸುವುದೇ ಅವರ ಹಕ್ಕುದ ಕೊಂಬುದೇ ಇದೇ ಶಿವಾಚಾರ. ನಾವು ಕುಲ ಮಾಡ್ಬಾರ್ದು, ಜಾತಿ ಭೇದ ಮಾಡ್ಬಾರ್ದು. ಬೇರೆಯವರಲ್ಲಿ ಅವ್ರ ಏನ್ ಕೊಟ್ಟಿದ್ದು ಪ್ರಸಾದ ಒಕ್ಕಬೇಕು ತಗೊಂಡೇವಲ್ಲ ಅದೇ ಶಿವಾಚಾರ ಅಂತ ಹೇಳ್ತಾರೆ. ಶಿವಾಚಾರದ ನಿಂದೆಯ ಕೇಳದುವುದೇ ಗಣಾಚಾರ. ಶಿವಾಚಾರ ಅಂತ ಹೇಳಿದ್ರು ಏನು ಅಂತ, ಕುಲ ಜಾತಿ ಭೇದ ಮಾಡ್ಬೇಡ ಅಂತ ಹೇಳಿದ್ರು. ಮತ್ ಈ ಶಿವನಿಂದೇನೆ ಮಾಡಿದ್ರಿ, ಶಿವಾಚಾರದ ಏನಾರ ಮಾಡಿದ್ರಿ ಅಂದ್ರ ಅದೇ ಏನಾಯ್ತು ಗಣಾಚಾರ. ಅಲ್ಲಿ ಶಿವಾಚಿನಿಂದೆ ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ಶಿವಶರಣರ ಹಿರಿಯರಾಗಿ ತಾನೇ ಕಿರಿಯನಾಗಿ ಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ. ಶಿವನೇ ದೊಡ್ಡವ, ಶಿವನೇ ಪರಮಾತ್ಮ ದೊಡ್ಡ, ನಾನು ಕಿಂಕರ ನೀನು ಶಂಕರ ಅಂತ ಅಂದೇವಂದ್ರ ಇದೇ ಭೃತ್ಯಾಚಾರ. ಇಂತಿ ಪಂಚ ಆಚಾರ ಉಳ್ಳ ಪರಮ ಸದ್ಭಕ್ತರ ವಾಕ್ಕುದಲಿಕ್ಕೆ ಸಲುಯ್ಯ ಪ್ರಭುವೇ ಕೂಡಲ ಚನ್ನ ಸಂಗಮ. ಆ ಪ್ರಭು ಪರಮಾತ್ಮನಲ್ಲಿ ನನ್ಗ ಒಕ್ಕದ್ ಬೆಕ್ಕುದು, ನನಗ ಏನ್ ಉಳಿದಿದ್ದು ಇದೇ ನನಗ ಕುಡು ಪರಮಾತ್ಮ ಅಂತ ಬೇಡ್ಕೊತಾರ. ಇದು ಶಿವಶರಣರ ಶಿವಾಚಾರದ ವಚನಗಳು. ಕನ್ನಡ ಸಾಹಿತ್ಯ ಆಧ್ಯಾತ್ಮಿಕ ಲೋಕದ ಅಮೂಲ್ಯವಾದ ರತ್ನಗಳಾಗಿವೆ. ವಚನ ಸಾಹಿತ್ಯ ಅನ್ನದ ಅಮೂಲ್ಯವಾದ ರತ್ನಗಳಾಗಿವೆ ಕನ್ನಡದಲ್ಲಿ ನಮ್ದು. ಇವಾಗ ಅಂತ ಹೇಳ್ತಾರೆ, ಇವು ಮಾನವನ ಜೀವನನ್ನು ಪಾವನಗೊಳಿಸುವ ಸತ್ಪಥದಲ್ಲಿ ನಡೆಸಲು ಮತ್ತು ದೈವಿಕ ಅನುಭೂತಿಯನ್ನು ಪಡೆಯಲು ಮಾರ್ಗದರ್ಶನ ನೀಡುತ್ತವೆ. ನಮ್ಗೆ ಆಚಾರಗಳು ಏನ್ ಮಾಡ್ತಾವ? ಮಾರ್ಗದರ್ಶನ ನೀಡ್ತಾವ. ಒಂದ್ ಕನ್ನಡಿ ಇದ್ದಂಗ, ಬೆಳಕಿದ್ದಂಗ, ಮಾರ್ಗದರ್ಶನ ಇದ್ದಂಗ ಇವು ನಮ್ಗೆ ನಡೆ ನುಡಿ ಶುದ್ಧ ಕಲಿಸ್ತಾವ. ಅದಕ್ಕೆ ಹೇಳ್ತಾರ ಇವ್ ಹೆಂಗ ಕಲಿಸ್ತಾರ ಅಂತ, ಒಳಗೆ ಮಡಿಯಾಗದೆ ಹೊರಗೆ ಮಿಂದರೇನಯ್ಯ. ಮನಸ್ಸಿನ ಶುದ್ಧತೆ ಇಲ್ಲದೆ ಕೇವಲ ಬಾಹ್ಯ ಸ್ನಾನ ಮಾಡುವುದ ಅರಿಯುವುದೇ ಪ್ರಯೋಜನವಿಲ್ಲ ಎಂಬುದು ಈ ವಚನ ತಿಳಿಸುತ್ತದೆ. ಒಳಗ್ ಮಡಿಯಾಗ್ಲಿ ಹೊರಗ್ ಮಡಿಯಾಗಿಲ್ಲ ಅಂದ್ರೆ ಅದ್ ಎದಕ್ಕ? ಒಳಗೂ ಹೊರಗೂ ಶುದ್ಧವಾಗ್ಬೇಕು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಗುರುವಿನ ಕರ್ಣದಿಂದ ಲಿಂಗವ ಕಂಡೆ. ಗುರುವಿನ ಕೃಪೆಯಿಂದ ನಾವೇನ್ ಕಂಡೆವು? ಇಷ್ಟಲಿಂಗ ಕಂಡೆವು, ಅಶ ಕಂಡೆವು, ಮತ್ತ ಆಧ್ಯಾತ್ಮಿಕ ಜ್ಞಾನ ಪ್ರಾಪ್ತಿಯಾಗುವುದನ್ನು ಕಂಡೆವು ಎಂಬ ಭಾವನೆ ನಮ್ಮಲ್ಲಿ ಇರ್ಬೇಕಂತ ಹೇಳ್ತಾರೆ. ಮತ್ ಹಿರಿಯರಲ್ಲಿ ಹಿರಿತನ ಕಾಣುವುದು, ಹಿರಿಯರನ್ನು ಗೌರವಿಸುವುದು, ಅರಿಯದ ಮತ್ತು ವಿಷಯಗಳನ್ನು ಗುರು ಮುಖ ತಿಳಿದು ಕರಸ್ಥಲಿ ಲಿಂಗಾನುಭೂತಿ ಪಡೆಯುವುದು. ನಮ್ಗೆ ಏನೇ ತಿಳಿದಿಲ್ಲ, ನಮ್ಗೆ ಗೊತ್ತಾಗಿಲ್ಲ ಅಂದ್ರ ಗುರುಗಳಿಂದ ಗೊತ್ತು ಮಾಡ್ಕೊಂಡು ತಿಳ್ಕೊಳ್ಳದೆ ಇದೇ ನಮಗ ಶಿವಾಚಾರ ಅಂತ ಹೇಳ್ತಾರೆ.
ಶಿವಾಚಾರದ ಮುಖ್ಯ ಲಕ್ಷಣಗಳೇನವ? ಅದೇ ಹೇಳದಲ್ಲ, ಈಗ ಸಮಾನತೆ ಹೇಳದ, ಶಿವನ ಸಮಾನತೆಗೆ ಏನ್ ಕಾಣತ್ರಿ? ಸಮಾನತೆ ಹೇಳೋದು ಏನ್ ಕಾಣ್ತ್ರಿ? ಶಿವಭಕ್ತರಲ್ಲಿ ಯಾವುದೇ ಜಾತಿ ಭೇದ ವರ್ಗ ಮಾಡಲ್ಲ, ಇದೇ ಸಮಾನತೆ ಕಾಣ್ಬೇಕು, ಇದೇ ಶಿವತತ್ವ. ಆಮೇಲೆ ಮತ್ತೆ ಹೇಳ್ತಾರೆ ಶಿವ ಸ್ವರೂಪ ದರ್ಶನ. ಜಗತ್ತಿನಲ್ಲಿರುವುದು ಎಲ್ಲವೂ ಶಿವನೇ ಎಂದು ಭಾವಿಸಿ ಎಲ್ಲರಲ್ಲೂ ದೈವತ್ವವನ್ನು ಕಾಣುವುದೇ ಇದು ಶಿವ ಸ್ವರೂಪ ದರ್ಶನ ಅಂತ ಅನ್ಬೇಕು. ಮುಂದ್ ಮಾತಾಡ್ತಾರೆ ಭಕ್ತಿ ಮತ್ತು ದಾಸೋಹ. ನೀವು ಭಕ್ತಿ ಮತ್ತು ದಾಸೋಹ ಬೇಕಲ್ಲ, ಅದೇ ಹೆಂಗ? ಶಿವನಿಗೆ ಪ್ರೀತಿಯಿಂದ ಎಲ್ಲವನ್ನು ಅರ್ಪಿಸಿ ಭಕ್ತಿಗೆ ಭೇದ ಭಾವವಿಲ್ಲದೆ ದಾಸೋಹ ಮಾಡುದೇ ಭಕ್ತಿ ಗುಣ. ನಮ್ ಭಕ್ತಿ ಗುಣ ಹೆಂಗಿರ್ಬೇಕಂದ್ರ ಶಿವನಿಗೆಲ್ಲ ನನ್ ಬಳಿ ಏನದ ಅದು ಇದ್ದಿದ ಅರ್ಪಿಸದಪ್ಪ. ತನುದ, ಮನ ಅದ, ಧನ ಅದ, ನಮ್ದು ಆಚಾರದ, ವಿಚಾರದ, ನಡೆ ನುಡಿದ ಏನೇ ಅದ ನನ್ ಬಳಿ ಏನ್ ಕೊಟ್ಟಿದ್ ನೀ ಕೊಟ್ಟಿದಿ, ಕೆರೆ ನೀರು ಕೆರೆ ಚೆಲ್ಲಿ ನಂಗೆ ನೀ ಕೊಟ್ಟಿದ್ ನಿನಗಪ್ಪ ಅಂತಾಳೆ. ಹಮ್ಮು ಬಿಮ್ಮು ಇಲ್ಲನೆ ಸೊಮ್ಮು ನನಗ ನೀನೇ ಪರಮಾತ್ಮ ಎಲ್ಲಕ್ಕ ಅಂದು ನಾವೇನ್ ಅರ್ಪಿಸ್ತೇವಲ್ಲ ಅದೇ ಭಕ್ತಿ. ಅದೇ ಮಾಡ್ಬೇಡ್ರಿ, ತಾರತಮ್ಯ ಬೇಡ್ರಿ, ಮೇಲುಕ್ರು ಮಾಡ್ಬೇಡ್ರಿ, ದೊಡ್ಡವ ಸಣ್ಣವ ಅಂತ ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ಇದು ಮತ್ತ ಹೇಳ್ತಾರ ಮುಂದೆ ಭಕ್ತಿ ಗುಣ. ಆಮೇಲೆ ಅಹಂಕಾರ ರಹಿತ ಬದುಕು. ನೋಡ್ರಿ ಹೆಂಗದ ಅಹಂಕಾರ ಅಂದ್ರ ಮನುಷ್ಯನಿಂದ ಯಾವುದೇ ಗರ್ವ ಮತ್ತು ಅಹಂಕಾರವಿಲ್ಲದೆ ವಿನಮ್ರವಾಗಿ ನಡೆದುಕೊಳ್ಬೇಕು. ನನ್ ಬಲ್ಲಿ ನಾನೇ, ನನ್ನದು, ನಂದು, ದೊಡ್ಡ ಶ್ರೇಷ್ಠ, ಹಿಂಗ್ ಅಹಂಕಾರ ಬರಬಾರ್ದು ಅಂತ ಹೇಳ್ತಾರೆ. ಅಹಂಕಾರ ಇಲ್ಲದ ಬದುಕು. ಮನುಷ್ಯನಲ್ಲಿ ಯಾವುದೇ ಗರ್ವ ಅಥವಾ ಅಹಂಕಾರ ಇಟ್ಕೋಬೇಡ, ಸಮಾನತೆಯಿಂದ ಇಟ್ಕೊಂಡು ಎಲ್ಲರೂ ಒಳ್ಳೆಯವರು, ಎಲ್ಲರೂ ಚಂದಂದು ಇಟ್ಕೊಂಡು ನಡೆಯದೆ ಶಿವಾಚಾರ. 12ನೇ ಶತಮಾನದಾಗ ಶಿವಶರಣರು ತಮ್ಮ ವಚನಗಳಲ್ಲಿ ಶಿವಾಚಾರ ಹಾಗೂ ಲಿಂಗನಿಷ್ಠೆ ಪ್ರಾಮುಖ್ಯತೆ ಮಾರ್ಮಿಕವಾಗಿ ವಿವರಣೆ ನೀಡ್ತಾರ. ಹೇಳದಲ್ಲ ಚನ್ನಬಸವಣ್ಣವ್ರ ವಚನ ಶಿವಾಚಾರದ ಬಗ್ಗೆ ಹೇಳದ್ ಹೀಗೆ ಜಸ್ಟ್ ಹೇಳ್ದ. ಮತ್ತೊಂದು ವಚನ ಬರ್ತದ ಅವ್ರದೇ, ಚನ್ನಬಸವಣ್ಣವ್ರದ್ದು ಇನ್ನೊಂದು ಬರ್ತದೆ. ದೇವನೊಬ್ಬ ನಾಮ ಹಲವು, ಶಿವನಲ್ಲದೆ ಅನ್ಯ ದೇವರಿಲ್ಲ ಎಂಬ ಸತ್ಯವನ್ನರಿತು ಅಷ್ಟಾವರಣ ಪಂಚಾಚಾರದಲ್ಲಿ ನಡೆಯುವುದೇ ನಿಜವಾದ ಶಿವಾಚಾರ. ಕೂಡಲ ಚೆನ್ನ ಸಂಗೈನಲ್ಲಿ ಲಿಂಗಾಂಗ ಸಂಬಂಧಿಯಾಗುವುದೇ ಮುಕ್ತಿ. ಇದೇ ನಮ್ಗೆ ಮುಕ್ತಿ ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಪರಶಿವನೇ ಏಕೈಕ, ಇದ್ರ ಭಾವಾರ್ಥ ಏನದ? ಪರಶಿವನೇ ಏಕೈಕ ಸತ್ಯವೆಂದು ಒಪ್ಪಿ ಅನ್ಯ ದೇವಗಳು ಆರಾಧನೆ ಮನಸ್ಸು ಹರಿಸಬೇಡ್ರ ಹರಿಸದೆ ಸದಾಚಾರ ಮತ್ತು ಲಿಂಗ ಪೂಜೆಯಲ್ಲಿ ಶ್ರದ್ಧೆ ಇಡುವುದೇ ನಿಜವಾದ ಶಿವಾಚಾರ ಅಂತ ಹೇಳ್ತಾರೆ. ಇದು ಚನ್ನಬಸವಣ್ಣ ವಚನ. ಮತ್ತೊಂದ್ ಕಡೆ ಬರ್ತದೆ, ಯಾರ್ದು? ಅಕ್ಕಮದಿ ವಚನ ಬರ್ತದೆ. ಅವ್ರೆರಡು ಚಂದ ಹೇಳ್ತಾರ. ಭಕ್ತಿ ಇಲ್ಲದೆ ಪೂಜೆ, ಯುಕ್ತಿ ಇಲ್ಲದ ಮಾತು, ನಿಷ್ಠೆ ಇಲ್ಲದ ನೇಮ, ಇವೆಲ್ಲವೂ ಗಾಳಿಯಲ್ಲಿ ತೂರಿದ ಹೊಟ್ಟಿನಂತೆ ಅಕ್ಕ. ಚನ್ನಮಲ್ಲಿಕಾರ್ಜುನ ಒಲೆನೋ ಅಂತವಂಗೆ ಅವ್ನಿಗೆ ಒಲಿತಾನೇನ ಅಂತವ್ರಿಗೆ ಅಂತ ಕೇಳ್ತಾಳ ಅಕ್ಕ. ಕ್ವಶನ್ ಮಾಡ್ಕೊಳತ್ತ, ಚನ್ನಮಲ್ಲಿಕ ಅಂತ ಒಲಿತಾನೇನು? ಭಾವಾರ್ಥ ನೋಡ್ರಿ ಅಕ್ಕ ಹೇಳ್ತಾಳ. ಭಕ್ತಿ ಇಲ್ಲದ ನೇಮ, ಭಕ್ತಿ ಇಲ್ಲದ ಪೂಜೆ, ಭಕ್ತಿ ಇಲ್ಲದ ಪೂಜೆ, ಯುಕ್ತಿ ಇಲ್ಲದ ಮಾತು, ನಿಷ್ಠೆ ಇಲ್ಲದ ನೇಮ. ನೋಡ್ರಿ ಹೆಂಗ ಹೇಳ್ತಾರ. ಬಾಹ್ಯ ಆಚರಣೆಗಳಿಗಿಂತ ಅಂತರಂಗ ಶುದ್ಧಿನೇ ನಿಮ್ದು ಇದ್ದಿಲ್ಲ ಅಂದ್ರ, ಬಾಹ್ಯ ಆಚರಣೆ ನೀವು ಹೊರಗಿನ ಮಾಡಕ್ಕಿನ ಒಳ ನಿಮ್ ಅಂತರಂಗನೇ ಶುದ್ಧಿ ಇದ್ದಿಲ್ಲ ಅಂದ್ರ ಅಲ್ಲಿ ಮತ್ ಶಿವಾಚಾರ ನಿಷ್ಠೆ ಹೆಂಗ್ ನಿಮ್ಗ್ ಮುಖ್ಯದ? ನಿಮ್ಗೆ ಹೆಂಗ್ ಸಿಗ್ತದದು? ಭಕ್ತಿನೂ ಬೇಕು, ಶ್ರದ್ಧೆನೂ ಬೇಕು. ಇವೆಲ್ಲ ಮಾಡ್ಬೇಕಾದ್ರ ಪೂಜೆ ಅಥವಾ ವ್ರತಗಳು ಯಾವುದೇ ಫಲವನ್ನು ನೀಡುದಿಲ್ಲ. ನಮ್ಗೆ ಯಾವ ಬಿ ಪೂಜೆ ಮಾಡಿದೆವು ಅಂದ್ರೆ ಫಲ ನೀಡಲ್ಲ. ನಮ್ಮಲ್ಲಿ ಏನ್ ಬೇಕು? ಭಕ್ತಿ ಇರ್ಬೇಕು, ನಿಷ್ಠೆ ಇರ್ಬೇಕು. ಆವಾಗ ಮತ್ ಈ ಲಿಂಗ ಕಟ್ಕೊಂಡ್ ಬೇರೆ ಕಡೆ ಅನ್ಯ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಇದು ಶಿವಾಚಾರ. ಮತ್ ಹೇಳ್ತಾರ ಅವ್ರು ಮತ್ತೊಂದು ವಚನ ಬರ್ತದೆ ಅಪ್ಪ ಬಸವಣ್ಣ ಅವ್ರ ಹತ್ರ. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ. ನೋಡ್ರಿ ಗಂಡ ಕಟ್ಕೊಂಡಾಳ, ಗಂಡನ ಮೇಲೆ ಸ್ನೇಹ ಅಂದ್ರೆ ಗಂಡ ಅಂದ್ರೂ ಹೊರ ಪ್ರಪಂಚಕ್ಕ ಸಮಾಜಕ್ಕ ನನ್ ಗಂಡ ರಾಜ್ಕುಮಾರಿಗ, ಹೊರಗಿನ ಪ್ರಪಂಚ ನನ್ನ ಅಂತರಾತ್ಮಕ ಒಳಗಿನ ಪ್ರಪಂಚಕ್ಕ ಇಷ್ಟಲಿಂಗನೇ ನನ್ನ ಗಂಡ. ಸತಿ ನೀನು, ನಿನಗೆ ನಾನು ಸತಿ, ನನಗೆ ನೀನು ಪತಿ ಅಂತ ಒಬ್ರಿಗೊಬ್ಬರು. ಅದು ಸತಿಪತಿಗಳ ಒಂದಾದ ಭಕ್ತಿ ತವಾಗಿ ಪುಷವಂಗ ಅಂತ. ಸತಿಪತಿ ಯಾರಂದ್ರ ನಾವು ಇಷ್ಟಲಿಂಗನ್ ನಮ್ಮನ್ನ, ನಾವು ಅವರನ್ನು. ಈಗ ಹೊರಗ್ ಬಾಹ್ಯ ಪ್ರಪಂಚ, ಇದು ಸಂಸಾರ ನಡಿಬೇಕು, ಇದು ಜಗತ್ತು ಉಗಿಸ್ಬೇಕು, ಇದು ಜಗತ್ತು ಬೆಳೆಸ್ಬೇಕು, ಉಳಿಸ್ಬೇಕು ಅಂದ್ರ ಇದು ದೇಹಕ್ಕ ಹೊರಗಿನ ಗಂಡ. ಇವು ಹೇಳ್ತಾರ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತಿ, ಇದ್ದರೇನು ಶಿವಶಿವ, ಹೋದರೇನು ಶಿವಶಿವ, ಹೋದರೇನು ಕೂಡಲ ಸಂಗಮ ದೇವಯ್ಯ, ಉಡದ ಆವಿಂಗೆ ಉಣ್ಣದ ಕರು ಬಿಟ್ಟಂತೆ. ನೋಡ್ರಿ ಅಲ್ಲಿ ಹೆಂಗದ ಅದ್ರ ಅರ್ಥ ನೋಡ್ರಿ. ಗಂಡನ ಮೇಲೆ ಪ್ರೀತಿ ವಿಶ್ವಾಸ ಅಂತೂ ಇಲ್ಲ ಹೆಂಡತಿ. ಮತ್ತ ತಾನು ಆರಾಧಿಸುವ ಲಿಂಗದಲ್ಲಿ ದೃಢ ನಿಷ್ಠೆನೂ ಇಲ್ಲಕಿ. ತಾನು ಆರಾಧಿಸ್ಲತ್ತಾಳ, ಲಿಂಗ ಪೂಜೆ ಮಾಡ್ಲತ್ತಾಳ, ಬಟ್ ಅದಕ್ ಮೇಲೂ ನಿಷ್ಠೆ ಇಲ್ಲ. ಯಾಕ ಅವ್ರು ಹೇಳ್ತಾಳಕಿ ಇವ್ರಿಬ್ರ ಮೇಲೆ ಬಿ ನಿಷ್ಠೆ ಇಲ್ಲ. ಯಾರಿಗೂ ಹೊರಗಿನ ಗಂಡನ ಮೇಲೆ ಬಿ ಇಲ್ಲ, ಒಳಗಿಂದು ಲಿಂಗದ ಮೇಲೆ ಬಿ ಇಲ್ಲ. ಅಂದ್ರ ಅವ್ರಿಗೆ ಏನ್ಬೇಕು? ಇಬ್ಬರ ಕರುವನ್ನು ಕಟ್ಟಿದಂತೆ. ಈ ನಿಷ್ಪ್ರಯೋಜಕ ಎನ್ನುತ್ತಾರೆ. ಎಲ್ಲಿ ಉಣ್ಣದ ಆ ಕರು, ಅದು ಉಣ್ಣದ ಕರುವಿಗೆ ಅಲ್ಲಿ ಹಾಲು ಜಾಕ್ ಒಯ್ದು ಬಿಟ್ಟಂದಂಗ, ಗೊಡ್ಡ ಎಮ್ಮೆ ಅಂದಂಗ ಹಂಗ ಒಯ್ದು ಬಿಟ್ಟಂಗಂತ ಉಣ್ಣದ ಆವಿಂಗೆ ಅಂತ ಹೇಳ್ತಾರ.
ಇದು ನೀನು ಊಟ ಮಾಡ್ತಾ ಇಲ್ಲ, ಸರಿಯಾಗಿ ನೀನು ತಿಳ್ಕೊಂಡಿಲ್ಲ, ಅರ್ಥಕೊಂಡಿಲ್ಲ, ನೀನು ಜ್ಞಾನ ಇಲ್ಲ, ಇನ್ನ ನಿನ್ ಬಲ್ಲಿ ಅರಿವಿಲ್ಲ. ಅದಕ್ಕ ಅರಿವಿಲ್ಲದಂಗ ಮಾಡಿದ್ರ ಹೇಳ್ತಾರ, ಉಡದ ಆವಿಂಗೆ ಉಣ್ಣದ ಕರು ಬಿಟ್ಟಂಗೆ ಹಂಗ್ ಮಾಡ್ಬೇಡ ಅಂತ ಹೇಳ್ತಾರ. ಅದಕ್ಕ ನಾವ್ ಹೆಂಗಿರ್ಬೇಕಂದ್ರ ಶಿವಾಚಾರ ಬಗ್ಗೆ ಅಂದ್ರ ಬಹಳಷ್ಟು ಎಲ್ಲಾ ಆಚಾರಗಳೇ ಬೇಕು, ಇದೇ ಶ್ರೇಷ್ಠ ಅಂತಲ್ಲ, ಎಲ್ಲಾ ಆಚಾರ ಶ್ರೇಷ್ಠ, ಎಲ್ಲರೂ ಬೇಕು. ನಾವು ಚಾರ್ವಾಕ ಸಿದ್ಧಾಂತ ಅಂತ ಬರ್ತದ, ಚಾರ್ವಾಕ ಪದ್ಧತಿ, ಚಾರ್ವಾಕ ಸಿದ್ಧಾಂತ ಅಂತ ಬರ್ತದ. ಅದ್ ಕಾಣ್ಬೇಕಾದ್ರೆ ಒಂದ್ ಸ್ವಲ್ಪ ನೋಡ್ಬೇಕಾದ್ರೆ ಚಾರ್ವಾಕ ಅವ್ರು ಹೇಳ್ತಾರ ಕಾಣುವುದೆಲ್ಲವೂ ಸತ್ಯ ಅಂತ ಹೇಳ್ತಾರ. ಚಾರ್ವಾಕರ್ ಏನ್ ಹೇಳ್ತಾರ, ಸದ್ಯ ಈಗ ಯಾವ್ದು ನಾವ್ ಪ್ರೆಸೆಂಟ್ ನೋಡ್ಲತ್ತಿದ, ಈ ಸುಮಿತ್ರಾ ಮಾತಾಡತ್ತಾಳ, ಸುಮಿತ್ರಾ ಈಗ ಮಾತಾಡಕ ಪ್ರೆಸೆಂಟ್ ಅಳ ಅಂದ್ರೆ ಇದು ಸತ್ಯ, ಇದು ಅಂತ ಹೇಳ್ತಾರ. ನಾಸ್ತಿಕ ಪದ್ಧತಿ ಅವ್ರದ್ದು ಇದು ಸತ್ಯ ಅಂತ ಹೇಳ್ತಾರ. ಉದಾಹರಣೆಗೆ ಒಂದು ಅವ್ರದ್ದು ತಗೋರಿ ಚಾರ್ವಾಕ ಪದ್ಧತಿ. ಅವ್ರ ಹೇಳ್ತಾರ ಸ್ಕೂಲ್ ನಲ್ಲಿ ಮಕ್ಕಳಿಗೆ ಒಬ್ಬ ಗುರುಗಳು ಏನ್ ಮಾಡ್ತಾರ ಕೇಳ್ತಾರ, ಏನ್ ಕೇಳ್ತಾರ, ಗೋಡೆ ಮೇಲೆ ಹಾಕಿದ ಫೋಟೋ ಕಾಣತ್ತದ ಬಟ ಏನ್ ಕೇಳ್ತಾರ, ನೇತ್ ಹಾಕಿದಲ್ಲ ಇದು ಫೋಟೋ ಕಾಣ್ಲತ್ತದೇನು ಅಂತ ಕೇಳ್ತಾರ. ಬೋರ್ಡ್ ಕಾಣ್ಲತ್ತದ ನಿನಗ, ಫೋಟೋ ಕಾಣತ್ತದ ನಿನಗ ಅಂತ ಒಂದೊಂದೊಂದೆಲ್ಲ ಕೇಳ್ಕೊತ ಹೋಗ್ತಾರ ಅವ್ರು. ಎಲ್ಲ ಕಾಣತ್ತದೇನೋ ಮಗು ಅಂತ ಕೇಳ್ತಾರ ಅವ್ರು. ಆಯ್ತು ಅಂತ ಇದು ಚಾರ್ವಾಕ ಪದ್ಧತಿದಾಗ ಏನ ಕಾಣತ್ತದ ಅಂತಂಬಲ್ಲಿ ಸತ್ಯ ಅಂತ ಅವ್ರು ಹೇಳ್ತಾರ. ಮತ್ತೊಂದ್ ಮಗು ಇರ್ತದ ಶಿವಾಚಾರ ಬಗ್ಗೆ ಮಾತಾಡೋ ಮಗು ಇರ್ತದ, ಅದ್ ಎದ್ದಿಂದ ಇರ್ತದ, ಅದರಿಂದ ಕೇಳ್ತದ ಮಗು, ಅದೇನ್ ಹೇಳ್ತದ ಮಗು, ಗುರುಗಳೇ ಗುರುಗಳೇ ಇಲ್ಲಿ ನೋಡ್ರಿ ಹಂಗ ಅದೇ ಸತ್ಯ ಅಂತ ಹೆಂಗಂತ್ರಿ, ಈಗ ನೋಡ್ರಿ ಇನ್ನ ಒಂದ್ರ ಸತ್ಯ ಬರ್ತದ, ಅದ್ ಹೆಂಗ ಅವ್ ಮತ್ತೊಂದ್ ಹುಡುಗಿಯದ್ ನಿಂತ ಕೇಳ್ತದ, ಅದ್ ಹೆಂಗ ಸತ್ಯ ಅಂತಂದ್ರ ಇಲ್ಲಿ ನೋಡ್ರಿ ಅವ ಹೇಳ್ತಾನ ಬೋರ್ಡ್ ಕಾಣ್ತಾ ಇದೆ ಓಕೆ, ಫೋಟೋ ಕಾಣ್ತಾ ಇದೆ ಓಕೆ, ಗುರುಗಳು ಕಾಣ್ತಾ ಇದ್ದಾರ ಓಕೆ, ಇನ್ನು ಗುರುಗಳು ಕಾಣ್ಲತ್ತಿದ್, ಬೋರ್ಡು ಕಾಣ್ಲತ್ತಿದ, ಫೋಟೋನು ಕಾಣ್ಲತ್ತದ, ನಾವು ಕಾಣತ್ತೀವಿ, ನೀವು ಕಾಣತ್ತೀರಿ, ಎಲ್ಲಾನೇ ಕಾಣತ್ತೀವಿ, ಆದ್ರೆ ಗುರುಗಳು ಕಾಣತ್ತಾರ. ಗುರುವಿನಲ್ಲಿರುವ ಮೆದುಳು ಕಾಣ್ತಾ ಇದೆಯಾ ಅವ್ ಕೇಳ್ತಾನ ನೋಡ್ರಿ ಚಂದ ಹುಡುಗ. ಗುರುನಲ್ಲಿ ಮೆದುಳದ, ಆ ಮೆದುಳು ಕಾಣತ್ತದೇನು ಇಲ್ಲ, ಬೇರೆಲ್ಲ ಏನ್ ಹೇಳತ್ರು ಇಲ್ಲ. ಅವ್ರೇನ್ ನೋಡು ಚಾರ್ವಾಕ ಪದ್ಧತಿ ಕಾಣುವುದೇ ಸತ್ಯ ಅಂತ ಹೇಳಿದ್ರು, ನಾವು ಕಾಣ್ಲಾರ್ದ ಏನು ಅನ್ನೋದ್ ಕೇಳಕ್ ಇಲ್ಲಿ ತಿಳಿಸ್ಕೊಡತ್ತಾರ, ಇದು ಉದಾಹರಣೆ ಕೊಟ್ಟಾರ ಇಲ್ಲಿ. ಹಂಗಾದ್ರ ಜ್ಞಾನ ಕಾಣ್ತಾ ಇಲ್ಲಲ್ಲ, ಮೆದುಳು ಕಾಣ್ತಾ ಇಲ್ಲ, ಅದ ಹೆಂಗ್ ಕಾಣ್ಬೇಕಪ್ಪ ಅಂದ್ರೆ ಒಡಿರಿ ಅಂತ, ಒಡ್ದ್ ನೋಡ್ರಿ ಕಾಣ್ತದ. ಆಯ್ತು ಒಡ್ದೇವ್, ಒಡ್ದ್ವಿ ನೋಡ್ಲತ್ತೇವ್ ತಲೆ ಮೆದುಳು, ಒಡ್ದ್ ನೋಡ್ದೇವ್, ಒಡ್ದ್ ನೋಡ್ರಲ್ಲಿ ಏನ್ ಕಾಣ್ಲತ್ತದ, ಬರೀ ಮೆದುಳು ಕಾಣತ್ತ, ಖಂಡ ಮಾಂಸ ಕಾಣತ್ತು, ಒಡ್ದ್ ನೋಡ್ರಿ. ಹಂಗಂದ್ರ ಮೆದುಳು ಒಡ್ದೇವ್, ಆದ್ರ ಒಳಗಿನ ಅರಿವು ಜ್ಞಾನ ಕಾಣತ್ತದೇನು ಇಲ್ಲ. ಮೆದುಳು ಒಡದ್ರಿ, ಆದ್ರ ಸುಮಿತ್ರ ಕಾಣ್ಲತ್ತ, ಸುಮಿತ್ರನ ಆತ್ಮದ ಒಳಗಿನ ಜೀವ ಮಾತಾಡ್ಸ ಗಾಳಿ ಕಾಣತ್ತ ಇಲ್ಲ. ಹಂಗ ಅರಿವು ಜ್ಞಾನ ಕಾಣ್ತಾ ಇಲ್ಲ. ಇದ್ರ ಅರ್ಥ ಏನು, ಅದು ನಾವು ಕರೆಕ್ಟ್ ಅಂತೇವ್. ಯಾವುದು ಕಣ್ಣಿಗೆ ಕಾಣಲ್ ನಿರಾಕಾರ ಶಕ್ತಿ ಪರಮಾತ್ಮ ಇದ್ದಾನ ಜಗತ್ತಿನಲ್ಲಿ ಅನ್ನೋದು ನಾವು ತೋರ್ಸ್ಕೊಟ್ಟೆವು. ಅವನನ್ನು ಹಿಡಿದು ಹೆಂಗ ಮಾಡ್ತಾರ, ಕಾಣುದೆಲ್ಲ ಸತ್ಯ ಅಂತ ಅವ್ರು ಹೇಳಿರು, ಕಾಣ್ಲಾರ್ದೆಲ್ಲ ಮಿಥ್ಯ ಅಂತ ಅವ್ರು ಹೇಳ್ತಾರ. ನಾವೇನ್ ಮಾಡ್ತೀವಿ, ಕಾಣ್ಲಾರ್ದು ನೆಲಕ್ಲಾರ್ದನು ಪರಮಾತ್ಮ ಇದ್ದಾನ, ಅಲ್ಲೊಂದು ಜೀವ ಇದೆ, ಅಲ್ಲೊಂದು ನಮ್ಗೆ ಅವ್ರಿಗೆ ನಮ್ಗೆ ಅಟ್ಯಾಚ್ಮೆಂಟ್ ಇರ್ತದ, ಅಲ್ಲೊಂದು ಶಕ್ತಿ ಇದೆ ಅಂತ ಹೇಳ್ತೇವೆ ನಾವು. ಆ ಶಕ್ತಿ ಯಾವುದು ಅಂದ್ರ ಚಾರ್ವಾಕರು ನಮ್ಮ ಸಂಪ್ರದಾಯಕ್ಕ ಅವ್ರು ಇದೇ ಜನ್ಮ ಕಡೆ ಅಂತ ಹೇಳ್ತಾರ, ನಂಬಲ್ಲಿ ಪೂರ್ವ ಜನ್ಮ ಪುನರ್ಜನ್ಮ ಅಂತಿದ ಆತ್ಮ ಮತ್ತೆ ಎಲ್ಲೆಲ್ಲೋ ಹೋಗ್ತದ, ಎಲ್ಲೆಲ್ಲೋ ಬರ್ತದ, ನಾವ್ ನಾಸ್ತಿಕರಲ್ಲ ಅಂತ ಹೇಳ್ತಾರ. ಮುಂದಿದು ಎಕಡೆಕಡೆ ಹೋಗಿ ನಮ್ದು ಎಕಡೆ ಗಂಡಿನಲ್ಲೂ ಸೇರ್ಬೋದು, ಹೆಣ್ಣಿನಲ್ಲೂ ಸೇರ್ಬೋದು, ಇದು ಏನೇನೋ ಗಾಳಿ ಎಲ್ಲಿಗೂ ಹೋಗ್ಬೋದು ಅಂತ ಹೇಳ್ತಾರ. ಇದು ಶಿವಾಚಾರದ ಪದ್ಧತಿ ತೋರ್ಸ್ಕೊಟ್ರು. ಸತ್ಯ ಯಾವುದು ಅಂದ್ರೆ ಪರಮಾತ್ಮ ಇದಾನ ತೋರ್ಸ್ಕೊಟ್ಟೆನು, ಸದ್ಯ ನಡೆದೇ ಸತ್ಯ ಅಂತ ಅವ್ರು ಹೇಳಿದ್ರ, ನಾವು ಎಲ್ಲಾ ಕಡೆ ಎಲ್ಲಾ ಪರಮಾತ್ಮ ಇದೆ, ವಿಶ್ವ ಎಲ್ಲ ಒಂದೇ ತುಂಬೇದ, ಎಲ್ಲ ಕಡೆ ಎಲ್ಲ ಪರಮಾತ್ಮ ಇದ್ದಾನ ಅಂತ ನಾವ್ ಹೇಳ್ಕೊಟ್ಟೆವು. ದೇವರನ್ನು ಕಂಡು ಪೂಜಿಸ ಹೃದಯಕ್ಕೆ ಸಂಬಂಧ ಮಾಡಿದೆವು ನಾವು. ಮತ್ತ ದೇವ್ರ ಅನ್ನೋದು ಹೊರಗೆಲ್ಲ ಹುಡುಕ್ಬೇಡಪ್ಪ, ನಿನ್ ಹೃದಯದಾಗೆ ನಿನ್ ಸಂಬಂಧಗೆ ನಿನ್ ಬಲೆ ತಗೋ ಅಂತ ಇಷ್ಟಲಿಂಗ ಮುಖಾಂತರ ಸಂಬಂಧಿಸಿ ಹಿಡಿದು ಏಕನಿಷ್ಠೆ ಸುಂದ ಕೊಟ್ರು ನಮ್ಮ ಶರಣರು. ಶರಣರು ಏನ್ ಮಾಡಿದ್ರು, ಅಪ್ಪ ಬಸವಣ್ಣ ವಿಶ್ವಗುರು ಬಸವಣ್ಣವರು ಏಕನಿಷ್ಠೆ ಏಕದೇವಪನ ತೋರ್ಸ್ಕೊಟ್ರು. ಇವ್ ಬಹುದೇವಪನ ಹೋಗಿ ಮತ್ತ ಆ ಕಡೆ ಹರಿದು ಇವು ಮತ್ ಇದು ಮಾಡ್ಕೋಬಾರ್ದು ಅಂತ, ಪರಮಾತ್ಮ ಅದಾನ ಸತ್ಯ ಅದ ಅಂತ ಏಕನಿಷ್ಠೆನು ಕೂಡ ತೋರ್ಸ್ಕೊಟ್ರು ಅವ್ರು ನಮಗ್. ಮತ್ತ ಸಂಬಂಧಿಸಿ ಏಕನಿಷ್ಠೆಯು ಏಕದೇವಪನ ತೋರಿಸಿದ್ರು. ಏಕೈಕ ಭಾರತ ಒಬ್ಬರದ ವಿಶ್ವಗುರು ಬಸವಣ್ಣನವರ ವಿಶ್ವಕ್ಕೆ ಗುರುವಾಗಿ ಏಕೈಕದಾಗ ಭಾರತದಾಗ ಒಬ್ರು ತೋರ್ಸ್ಕೊಟ್ಟವ್ರು. ಇವ್ರು ನಾವೆಲ್ಲ ಆಸ್ತಿಕವಾದಿಗಳಿದ್ದೇವು, ನಾಸ್ತಿಕರಿಲ್ಲ ನಾವು. ಅವರು ನಾಸ್ತಿಕವಾದಿಗಳಾದ್ರು, ನಾವು ಆಸ್ತಿಕವಾದಿಗಳಿದ್ದೇವು, ಹಾಗೂ ದೊಡ್ಡ ಆಶಾವಾದಿಗಳಿದ್ದೇವು ನಾವು. ಅಪ್ಪ ಬಸವಣ್ಣವರು ಇವರೆಲ್ಲ ಆಶಾವಾದಿ, ಆಸ್ತಿಕವಾದಿ, ದೇವರನ್ನು ಅಪ್ರತಿಮವಾಗಿ ತೋರಿಸಿದರು. ಭಾವನೆಗಳು ಒಳಗೊಂಡು ಯಾರ್ ಮಾತಾಡ್ತಾರ ಒಳಗ್ ಊಟ ಮಾಡಿರ್ವತ್ರಿ, ಒಳಗೂ ಹೊರಗೂ ತುಂಬಿದ ಆಶಾವಾದಿಗಳಿದ್ದ ನಾವು. ದೇವರನ್ನು ಗಟ್ಟಿಯಾಗಿ ನಂಬಿ ಅವನಲ್ಲಿ ನಂಬಿಕೆ ಇಡುವುದು ಹೇಳ್ಕೊಟ್ರು ನಮ್ಗೆ ಶರಣರು, ನಮ್ಗೆ ಇವು ಹೇಳ್ಕೊಟ್ರು. ಮತ್ತೆ ಇವೆಲ್ಲ ಹೇಳಿ ಮತ್ತೇನ ಹತ್ರ ಭೇದ ಭಾವ ಮಾಡ್ಬೇಡ್ರಿ, ಜಾತಿ ಬೇಡ, ವರ್ಗ ಬೇಡ, ತಾರತಮ್ಯ ಬೇಡ, ನಮ್ಗೆಲ್ಲೇನ್ ಹೇಳಿದ್ರು
ಇನ್ನೊಂದು ವಚನ ಬರ್ತದ, ಬಾಳ ಚಂದ ಬರ್ತದ ಅಪ್ಪ ಬಸವಣ್ಣವ್ರ ವಚನ. ಇಟ್ ಚಂದ ಬರ್ತದ, ಎಲ್ಲರೂ ಸರಳ ವಚನ ಅದು, ನಿಮ್ಗೆಲ್ಲ ಗೊತ್ತದ, ಬರೀ ತಿಳಿಸ್ಬೇಕಷ್ಟೇ ಅದು. ನೋಡ್ರಿ ಅದು ವಚನ ಎಷ್ಟ್ ಸರಳ ಅದ, ಎಲ್ಲ ಒಪ್ಕೋಬೇಕು ಶಿವಾಚಾರ ಬಗ್ಗೆ ಅಂದ್ರ, ಇವ ನಾರವ ಇವನೆಂದೆನಿಸಿದ್ರಯ್ಯ, ಇವ ನಮ್ಮನೆನ್ಸ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದರ್ಸ. ನೋಡ್ರಿ ಪರಮಾತ್ಮ ಹೆಂಗ ಅನ್ಸ್ಬೇಕು, ಅದು ಇವನಾರ ಅಂತ ಹೇಳಿದ್ರಿ, ಅಪ್ಕೊಂಡ್ರಿ. ಬಟ್ ಅವ್ರು 3 ಸಲ ಯಾಕಂದ್ರು ಅದು ವಿಚಾರ ಮಾಡಿದ್ರ, ಇವನಾರವ 3 ಸಲ ಯಾಕಂದ್ರು ಅವ್ರು ಅದು ವಿಚಾರ ಮಾಡಿಲ್ಲ ಯಾರು. ಅದು ವಿಚಾರ ಮಾಡ್ಬೇಕು, ಅದು ಯಾಕಂದ್ರು ಅದು ಹೇಳ್ತೀನಿ. ಇವನಾರವ ಅಂತ ಅವ್ರು ಹೇಳ್ತಾರ ನಿಮ್ಗೆ ಆಶಾವಾದಿ. ಅವ್ರು ಹೆಂಗಿದ್ರು ಅಪ್ಪ ಬಸವಣ್ಣವ್ರು ಅಂದ್ರ, ನಾವು ಆ ಮುಂದಿನ ಆಲೋಚನೆ ಮಾಡ್ತೀವಿ. ಸದ್ಯ ಏನು ಪಾಸ್ಟ್ ಪ್ರೆಸೆಂಟ್, ಅದೇ ಭೂತ ಭವಿಷ್ಯತ್ ಅಂತ ಹೇಳ್ತೇವಲ್ಲ, ಈ 3 ವಿಚಾರ ಮಾಡಿ ಅವ್ರು ಹೇಳ್ತಾರ. ಇವನಾರವ ನೆನ್ಸರಯ್ಯ. ಇಲ್ಲಿ ಏನ್ ಮಾಡ್ಬೇಕು, 3 ತರ ವಿಂಗಡಣೆ ಮಾಡಿದ್ರು. ಒಂದೇದ್ ಇವನಾರವ ಅಂದ್ರೇನು, ಜಾತಿ ಭೇದ ಬೇಡ, ತಾರತಮ್ಯ ಬೇಡ, ಇವೆಲ್ಲ ಮಾಡಬೇಡ್ರಿ, ಒಂದ್ ಇವನಾರವ. ಎರಡನೇದ್ ಇವನಾರವ ಏನ್ ಹೇಳಿದ್ರು, ಲಿಂಗ ತಾರತಮ್ಯ ಮಾಡುವುದಿಲ್ಲ, ಮೇಲು ಕೀಳು ಮಾಡುದಿಲ್ಲ. ಲಿಂಗ ತಾರತಮ್ಯ ಅಂದ್ರೇನು, ಲಿಂಗ ತಾರತಮ್ಯ ಅಂದ್ರೆ ಹೆಣ್ಣು ಗಂಡು. ಅದಕ್ಕೂ ಒಂದ್ ವಚನ ಕೊಟ್ಟಾರ ನಮ್ಮ ಶರಣರೆಲ್ಲ. ಅಲ್ಲಿ ಹೇಳ್ತಾರ, ಗಡ್ಡ ಮೀಸೆ ಬಂದರೆ ಹೆಣ್ಣಂತಾರ, ಹೆಣ್ಣುಗೆ ಹೇಳ್ತಾರ, ಹೆಣ್ಣೆಂಬರು ಗಂಡೆಂಬರು ಅಂತ ಹೇಳ್ತಾರಲ್ಲ. ಇಲ್ಲಿ ಹೇಳ್ತಾರ, ಮಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಆತ್ಮಕ್ಕೆ ಭೇದ ಮಾಡ್ಬೇಡ್ರಿ ಅಂತ ಹೇಳ್ತಾರ. ಹೆಣ್ಣು ಅಲ್ಲ ಗಂಡು ಅಲ್ಲ, ಒಳಗೆ ಸುಳಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ, ಕಾರಣ ರಾಮನತ್ತ. ಇದು ಎರಡನೇ ಇವನಾರವ. ಒಂದನೇ ಇವನಾರವ, ಜಾತಿ ಭೇದ ವರ್ಣ ಭೇದ ಮಾಡ್ಬೇಡ್ರಿ, ತಾರತಮ್ಯ ಮಾಡ್ಬೇಡ್ರಿ, ಬೇಲಿಕರು ಮಾಡ್ಬೇಡ್ರಿ. ಎರಡನೇದೇನ್ ಮಾಡ್ರಿ, ಗಂಡು ಹೆಣ್ಣು ಅಂತ ಮಾಡ್ಬೇಡ್ರಿ. ಅಲ್ಲಿ ಹೆಂಗ್ ಮಾಡಿರು, ಬ್ರಾಹ್ಮಣರಮ್ಗ ಬಹಿಷ್ಕಳು, ಅವಳು ಅವಳು ಮನೇಲೇ ಇರ್ಬೇಕು, ಕೆಲಸ ಮಾಡ್ಬೇಕು ಅಷ್ಟೇ ಕೊಟ್ರು. ಅವಳಿಗೊಂದು ಆತ್ಮ ಇದೆ, ಅವಳಿಗೊಂದು ಮನಸ್ಸಿದೆ, ಅವಳು ಎಲ್ಲರ ಜೊತೆ ಬರೀತಾಳ, ಅವಳು ಎಲ್ಲರ ಜೊತೆ ಇದ್ದಾಳ, ಎಲ್ಲರಂಗೆ ಅವಳು ನನ್ನ ಆತ್ಮ ಅಂತ ಅದು ಮಾಡಿಲ್ಲ ಅವ್ರು. ಅದಕ್ಕೆ ಹೇಳಿದ್ರು. ಮತ್ ಇನ್ನೊಂದ್ ಇವನಾರವ ಹೇಳಿದ್ರಲ್ಲ, 3 ಹೇಳ್ಯಾರಲ್ಲ, ಇವನಾರವ ಅನ್ಸ 3 ಹೇಳ್ಯಾರ. ಒಳಗು ಹೊರಗು ಒಂದು ಇದು ಭೇದ ಭಾವ ಮಾಡ್ಬೋದು. ಮತ್ತ 3ನೇದ್ ಏನ್ ಹೇಳಿದ್ರು, ಕಾಯಕದಲ್ಲಿ ಭೇದ ಮಾಡಬಾರ್ದು. ಯಾರೇ ಮಾಡ್ಲಿ, ಯಾವುದೇ ಕೆಲಸ ಮಾಡ್ಲಿ, ಕಾಯಕ ಏನೇ ಮಾಡ್ಲಿ, ಅವ್ರ ಕಾಯಕದಲ್ಲಿ ಯಾವುದೇ ಇರ್ಲಿ, ಕಂಬಾರ ಇರ್ಲಿ, ಕುಂಬಾರ ಇರ್ಲಿ, ಸಂಗಾರ ಇರ್ಲಿ, ಅಕ್ಕಸಾಲಿಗಿರ್ಲಿ, ಹಡಪದಪ್ಪಣ ಇರ್ಲಿ, ಅಂಬಿಗಚ್ಚೋಡೆ ಇರ್ಲಿ, ಬಹಳಷ್ಟು ಉದಾಹರಣೆ ತಗೊಂಡ್ ಯಾರಿಗೂ ಭೇದ ಭಾವ ಮಾಡ್ಬೇಡಿ. ಇವರೆಲ್ಲ ಹೆಂಗಾರ, ಇವರೆಲ್ಲ ಪರಮಾತ್ಮ ಮಕ್ಕಳು. ಅವ್ರ ಕಾಯಕದಲ್ಲಿ ನಿರತನಾದ್ರೆ ಗುರು ಮರಿಬೇಕು, ಲಿಂಗ ಮರಿಬೇಕು, ಜಂಗ ಮರಿಬೇಕು ಅಂತ ಹೇಳಿ ಅವ್ರಿಗೆ ತರ್ಸ್ಕೊಟ್ಟ ಏಕನಿಷ್ಠೆ ಹೇಳ್ಕೊಟ್ಟಾರ. ಏಕದೇವೋಪಾಸನೆ, ಏಕನಿಷ್ಠೆ, ಪರಮಾತ್ಮ ಇಲ್ಲದ್ರೆ ನನ್ನಲ್ಲದನ್ನ ತೋರ್ಸ್ಕೊಟ್ಟಾರ. ಇದೇ ಶಿವಾಚಾರ. ಇವ್ರಿಗೆಲ್ಲ ಒಪ್ಕೊಂಡು ಇರುವುದೇ ಇದೇ ವಚನ. ಇದು 3 ಇವನಾರವ ಅನ್ಸಿ, ಇವ ನಮ್ಮವ ಅಂದ್ರೆ ತತ್ತರಲ್ಲಿ, ಇವರೆಲ್ಲ ನಮ್ಮವರು. ಇವ್ರು ಯಾರು, ಇವ್ರು ಪರಮಾತ್ಮ ಮಕ್ಕಳು, ಇವ್ರು ನಮ್ಮ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂತ. ಇದು ಈ ತಿಳ್ಕೊಂಡ್ ನಾವ್ ನೋಡ್ದೆ ಈ ವಚನ ಅಂದ್ರ, ನಮಗ ಪರಮಾತ್ಮ ಇಲ್ಲಿ ನಾವ್ ಒಳ್ಳೆ ಸದೃಢ ಸದ್ಭಕ್ತಿ ನಾವು ಮಾಡಿದಕ್ಕೂ ನಾವು ಹುಟ್ಟಿದಕ್ಕೂ ಸ್ವಾರ್ಥಕ ಜನ್ಮ ಆಗ್ತದ ಅಂತ ಹೇಳ್ತಾರ ಅವ್ರು. ಮತ್ ಹೇಳ್ತಾರ, ಇದಕ್ ಉದಾಹರಣೆ ಲಿಂಗ ಭೇದ ಮಾಡ್ಬೇಡ ಅಂತ ಹೇಳ್ದೆ ನಾವು. ಲಿಂಗ ಭೇದ ಹೆಂಗ್ ಮಾಡ್ಯಾರ ಅಂದ್ರ, ಹಿಂದೆ ಬ್ರಿಟಿಷರ್ ಹೆಂಗ್ ಮಾಡಿದ್ರು, ಟ್ರೈನಿನಾಗ ಮಹಾತ್ಮ ಗಾಂಧಿ ಹೊಂಟಿರು, ಕರಿಯರು ಬಿಳಿಯರು ಅಂತಿತ್ತು. ಅವಾಗ ಭೇದ ಭಾವ ಮಾಡ್ಬೇಡ ಅಂತ ನಾವ್ ಹೇಳ್ತೀವಿ, ಅವಾಗ ಅವ್ರು ಮಾಡಿರಲ್ಲ ಬ್ರಿಟಿಷರು. ಅವಾಗ ಹೇಳ್ತಾರ, ಅವ್ರು ಕರಿಯರು ಬಿಳಿಯರು ಅಂತಂದಾಗ ಭೇದ ಭಾವ ಮಾಡ್ತಾರ. ಗಾಂಧೀಜಿಗೆ ಇವತ್ ಕರಿಯನ ಇಳ್ಸಕ್, ಇಂಡಿಯಾದವನ ಇಳ್ಸಕ್ ಅಂತೇಳಿ ನಡು ಹಾದ್ಯಾಗ ಅವ್ರು ಇಳಿಸುವ ಹೋಗ್ತಾರ ಟ್ರೈನ್. ಇದು ಹಿಂಗ್ ಮಾಡೋದಲ್ಲ. ಅಂಬೇಡ್ಕರ್ಗ್ ಏನ್ ಮಾಡ್ತಾರ, ಅಲ್ಲಿ ಜಾತಿ ಭೇದ ವರ್ಣ ಭೇದ ಮಾಡ್ಬೇಡ ಅಂತ ಹೇಳ್ತೀವಿ. ಅವ್ರ ಏನ್ ಮಾಡ್ತಾರ, ಅಂಬೇಡ್ಕರ್ಗ ನೀರ್ ಮುಟ್ಬೇಡ್ರಿ, ಬೋರ್ಡ್ ಮುಟ್ಬೇಡ್ರಿ, ನನ್ಗ್ ಮುಡ್ಸ್ಕೋಬೇಡ, ನಮ್ ಕೇರಿಗೆ ಬರ್ಬೇಡ, ನಮ್ ಗಲ್ಲಿಗೆ ಬರ್ಬೇಡ. ಇದು ಯಾರು ಮಾಡಿದ್ರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ಹಾಕುಂಟು ನಂಬಲ್ಲಿ. ಬ್ರಾಹ್ಮಣ ಆದ್ರು, ಕ್ಷತ್ರಿಯ ಇದ್ರು, ವೈಶ್ಯ ಇದ್ರು, ಶೂದ್ರ ಇದ್ರು. ಈ ರೀತಿ ವರ್ಗಗಳು ಮಾಡಿ ವಿಂಗಡಿಸಿದ್ರು ನಮಗೆಲ್ಲ. ಅದಕ್ಕೆ ಹೇಳ್ತಾರೆ, ವರ್ಗಗಳ ಮಾಡಿ ವಿಂಗಡಿಸಿ ಏನ್ ಹೋಯ್ತ್ರಪ್ಪ, ಅದಕ್ಕೆ ಎಲ್ಲೆಲ್ಲಿ ಏನೇನಾಯ್ತಪ್ಪ ಬಸವಣ್ಣ ಅಷ್ಟು ವಿಚಾರ ಮಾಡಿ 3 ಸಲ ಇವನಂಗ ಅವ್ರಿಗೆ ಅನುಭವ ಬಂದು ಅನುಭವಿಸ್ಯಾರಲ್ಲ. ಮುಂದೆ ಅವರೇ ಮತ್ತೇನ್ ಮಾಡ್ತಾರ, ಮತ್ತೊಂದು ವಚನ ಹೇಳ್ತಾರ, ಶೆಟ್ಟಿ ಎಂಬೆನೆ ಶಿರಿಯಾಳನ, ಮಡಿವಾಳನೆಂಬನೆ ಮಾಚಯ್ಯನ, ಡೋಹಾರನೆಂಬನೆ ಕಕ್ಕಯ್ಯನ, ಮಾದಾರನೆಂಬನೆ ಚೆನ್ನಯ್ಯನ, ಆನು ಹಾರುವನೆಂದಡೆ ಕೂಡಲ ಸಂಗಯ್ಯ ನಗುವನಯ್ಯ. ನೋಡು, ನಾನು ಶ್ರೇಷ್ಠ, ನಾನು ದೊಡ್ಡವ, ನಾನು ಉಚ್ಚ ಅಂದ್ರ ಪರಮಾತ್ಮ ನಗ್ತಾನ. ನಾ ಹಾರುವಂತ ತಿಳ್ಕೊಂಡ ನಗ್ತಾನ. ಎಲ್ಲರೂ ಒಂದೇ, ಎಲ್ಲರಲ್ಲಿ ಹರಿದು ರಕ್ತ ಒಂದೇ, ನೀರ್ ಒಂದೇ, ಕುಡಿಯೋ ಗಾಳಿ ಒಂದೇ, ಬೆಳಕು ಒಂದೇ, ಎಲ್ಲರೂ ಒಂದೇ, ಪರಮಾತ್ಮ ಮಕ್ಕಳು ನಾವೆಲ್ಲ. ನೋಡ್ರಿ, ಅಲ್ಲಿ ಶೆಟ್ಟಿ ಅಂತ ವ್ಯಾಪಾರಿಗಂತಾರ ಶೆಟ್ಟಿ ಅಂತ. ಮಡಿವಾಳ ಅಂದ್ರ ಅವನು ಕಾಯಕ, ಬಟ್ಟಿ ತೊಳೆಯೋ ಕಾಯಕ ಅದು. ಡೋರ ಹದ ಮಾಡೋದು. ಕಕ್ಕಯ್ಯನೋ, ಇವ್ರೆಲ್ಲ ಒಬ್ರೊಬ್ರಿಗೆ ಒಂದೊಂದು ಬೇದಾರಿಕೆ ಐತ, ಬುಟ್ಟಿನ ಇದು ಎಲ್ಲರೂ ಕಾಯಕ ಮೇಲಾರ ಅವ್ರು. ಅವೆಲ್ಲ ಇದ್ರೆ ನಮ್ಗ ಎಲ್ಲ ಬೇಕು.
ನಾವು ಸಂಸಾರದಾಗ ಪರಮಾತ್ಮನ ಹೋಗಿ ದೇಹ ಸೃಷ್ಟಿ ಮಾಡ್ಬೇಕಾದ್ರ ನಮ್ಗೆ ಇದೊಂದು ಯಂತ್ರ ಅದ ಒಳಗ, ಇದೊಂದು ಯಂತ್ರ ವಾಹಕ ಇದ್ದಂಗ ನಾವು ಹೊರಗಿನ ಯಂತ್ರ ಕಾರು ಗಾಡಿ ಇದ್ದಂಗ ನಾವು ಒಂದ್ ಯಂತ್ರ ಇದ್ದಂಗ ಇದ್ದೀವಿ. ನಮ್ ಕಣ್ಣು ಮೂಗು ಕಿವಿ ಎಲ್ಲಿ ಕೊಡ್ಬೇಕಲ್ಲಿ ಕೊಟ್ಟಾನ. ಇವಿರ್ತಿಲ್ಲ ಅಂದ್ರೆ ಎಲ್ಲೆಲ್ಲ ಮತ್ತೆ ಹರಿದೈತಿತ್ರ ಹೆಂಗಾಯ್ತಿತ್ತು. ಹಾಗ ನಿನ್ ಬಲ್ಲಿ ಯಾಕ ಅಹಂಕಾರೋ ಎಲ್ಲ ಕೊಟ್ಟಿದ್ದು ಪರಮಾತ್ಮ. ನೋಡ್ರಿ ಎಷ್ಟ್ ಚಂದ ಆತ್ರ ಇದು ವಚನ, ಬಿಡಿಸೋ ಅವಶ್ಯಕತೆನೂ ಇಲ್ಲ, ಓದ್ರೆ ಗೊತ್ತಾಯ್ತು. ಶಕ್ತಿ ಎಮ್ಮೆನೆ ಶ್ರೀಯಾಳನ. ಅವ್ನಿಗೆ ನಾನು ಶ್ರೀಮಂತ, ನಾನೇ ಮಾಡಿದ ದಾಸೋಗ, ಅವನಿಗೆ ಅಹಂಕಾರ ಬಂದಿತ್ತಂತ. ಸಿರಿಯಾಳನ ನಾನಷ್ಟು ಯಾರು ದಾಸೋಗ ಮಾಡ್ಲಂತ, ನೀನೇನ್ ದಾಸೋಗ ಮಾಡ್ತೀನಿ ನಡಿ, ನಿಂಬೆಕ್ಕನ್ ದಾಸೋಗ ನೋಡಡಿ ಅಂತ ಹೇಳ್ತಾರಂತ. ಪ್ರಸಾದ ಮಾಡುವಾಗ ಎಂಜಲ್ ಮಾಡಿದೆ ಮುಟ್ಟದಿ ನೈವೇದ್ಯಕ್ಕೆ ಅಂತಾಳ, ಮಗನಿಗೆ ಕೊಲ್ಲಿ ಮತ್ ಪ್ರಸಾದ ಮಾಡ್ತಾಳಕ್ಕಿ. ನೀರ್ ಮುಟ್ಟದಿ ನೀನಂತ ಮತ್ ನೀರ್ ತಂದ್ ಮಡಿ ಮಾಡಿ ಮತ್ ಪ್ರಸಾದ ಮಾಡಿರ್ತಾಳ. ಅವನ ಅಹಂಕಾರ ಗರ್ವ ಮುರಿತಂತ. ನಿಂಬೆಕ್ಕನ ಹೊರ ನೋಡ್ ಹಂಗ ಶೆಟ್ಟಿ ಅಮ್ಮನಿ ಶಿರಾಳನ, ಮಡಿವಾಳನೆಂಬನೆ ಮಾಚಯ್ಯನ, ಡೋಹರನೆಂಬನೆ ಕಕ್ಕಯ್ಯನ, ಮಾದಾರನೆಂಬ ಚೆನ್ನಯ್ಯನ. ಇಲ್ಲೆಲ್ಲರು ಯಾರಪ್ಪ? ಎಲ್ಲರೂ ನಮ್ಮವ್ರು, ಇವರೆಲ್ಲ ನಮ್ಮವ್ರು. ಅದಕ್ಕ ನೀ ಯಾಕ ಹಾರು ಒಂದು ಯಾಕೆ ಕೂಡಲ ಸಂಘ ನಗ್ತಾ ನೋಡ್ ಪರಮಾತ್ಮ ಮ್ಯಾಲ ಅಂತ ಹೇಳ್ತಾರಂತ. ಅದಕ್ಕ ಬ್ರಾಹ್ಮಣ ಗಂಡಾಡ್ತಿ ಇದ್ರಂತ ಇಬ್ರು, ಅವ್ರು ನೋಡ್ರಿ ಎಷ್ಟ್ ಚಂದ ಕೊಡ್ತಾರ. ಬ್ರಾಹ್ಮಣ ಗಂಡಾಡ್ತಿ ಇದ್ದೇನ್ ಮಾಡ್ತಾರ, ಒಂದ್ ದಿವ್ಸ ಅವ್ರ ಮನ್ಯಾಗ ಏನ್ ಬೋರ್, ಯಾವಾಗಾರ ಬೋರ್ ಇದ್ದಿಲ್ಲ, ಬಾಯಿನೇ ಇದ್ದಿರ್ಬೇಕು, ಮತ್ತೆ ಏನಿದ್ರು ಒಟ್ಟ ನೀರ್ ಇರ್ಲಿಲ್ಲ ಅವ್ರ ಮನ್ಯಾಗ. ನೀರ್ ಇಲ್ದಕ್ಕ ಅವನಿಗೆ ನೀರ್ಕಿಯಾಗಿರ್ತಾವ, ನೀರಿರಲ್ಲ. ಹೆಂಡತಿ ಏನ್ ಮಾಡ್ತಾಳ, ಅವ್ರ ಮನ್ಯಾಗ ನೀರ್ ಇಲ್ದಕ್ ಪಕ್ಕದ ಮನೆಗೆ ಹೋಗಿ ನೀರ್ ತರ್ತಾಳ. ಹೆಂಡತಿ ಹೋಗಿ ನೀರ್ ಪಕ್ಕದ ಮನೆಗೆ ಹೋಗಿ ತಗೊಂಬಂದು ಕುಡೀರಿ ಅಂತ ಅವನ್ ತನ್ನ ದಿನಕ್ಕಿಂತ ಅಂದ್ರ ಅವಾಕಿ ತಂದ್ ಇಟ್ಟಿರ್ತಾವ ಮೊದ್ಲೇ ಗಾಡಿ ಬರಾಕಿನಿ ನೀರ್ ಇಲ್ದಕ್ಕ. ಅವ್ನ್ ನೀರ್ ಕುಡ್ತಾಳ. ಅವ ಏನ್ ಮಾಡ್ತಾನೆ, ವಿಚಾರ ಮಾಡ್ತಾನೆ, ನೀರ್ ಕುಡಿತಾನ. ದಿನದ ನೀರೇ ಬೇರೆ, ಇವತ್ತಿನ ನೀರ್ ಬೇರೆ ಅವ ಅಂತ ಅವನಿಗೆ ಒಂದ್ ಸ್ವಲ್ಪ ಅನುಮಾನ ಬರ್ತವ. ಅವ ಏನ್ ಮಾಡ್ತಾನ, ದಿನ ನೀರೆಟ್ ಸಿಹಿ ಇದ್ದು, ಇದು ದಿನ ನೀರೇನ್ಕಿನ ಇವತ್ತಿನ ನೀರೆಟ್ ಸಿಹಿ ಇವಲ್ಲ, ಇವ್ ಯಾರ್ ನೀರು ಎಲ್ಲಿಂದ ತಂದಿ ಅಂತ ಕೇಳ್ತಾನ ಅವ. ಆಕೆ ಏನ್ ಹೇಳ್ತಾಳ, ಪಕ್ಕದ ಮನೆಗೆ ಹೋಗಿ ತಂದ ಅಂತ ಹೇಳ್ತಾಳ. ನಮ್ಮ ಮನೆ ಇವತ್ ನೀರ್ ಇರ್ಲಿಲ್ಲ, ನಾನು ಪಕ್ಕದ ಮನೆಗೆ ಹೋಗಿ ನೀರ್ ತಂದೀನಿ, ನಮ್ಮಲ್ಲ ಹಾಳಾಗಿತ್ತು, ನೀರ್ ಬೇರೆ ಕಡೆ ಹೋಗಿ ತಂದೀನಿ ಅಂತ ಹೇಳ್ತಾಳ ಆಕಿ. ಹಿಂಗ ಅಂದ್ರ ಅವ ಸುಂಬಿ ಕುಡ್ಬೇಕಾ, ಕುಡಿಯುನಲ್ಲ ಅವ ಬ್ರಾಹ್ಮಣ ಅಲ್ಲ. ಯಾರ್ ಮನೆಗೆ ಹೋಗಿ ತಂದಿ? ನಾ ಬಾಜು ಪಕ್ಕದ ಮನೆ ಹೂಗಾರ್ ಮನೆಗೆ ತಂದಾನ ಅಂತ. ಹೂಗಾರ್ ಮನೆಗೆ ಹೋದಿ, ಮೆಲ್ಗಿ ಮಾಡಿದಿಲ್ಲ, ನಾ ಮುಡ್ ಚೆಕ್ ಮಾಡಿದಿಲ್ಲ, ನನ್ ಮೆಲ್ಗಿ ಅದ, ನನ್ ಮೆಲ್ಗಿ ನೀರ್ ಇಂಪಾರ್ಟೆಂಟ್. ನೀರ್ ಕುಡ್ದಾನ, ನಾ ಮೆಲ್ಗಿ ಅದ ಮುಚ್ಚಟ್ಟು ನಂಗೆ ಮೆಲ್ಗಿ ಅದ ಅಂದ್ರ ನೀರ್ ಇಂಪಾರ್ಟೆಂಟ್ ಅವನಿಗೆ. ಅದು ಏನ್ ಮಾಡಿದ್ರು, ನನ್ ಮೆಲ್ಗಿ ಅದ ಅಂತ ಅಂದ್ನು. ಇವ್ ನಾನು ಹಿಂಗ್ ಮಾಡೋದಿಲ್ಲ ಹಾಗಾಗಂತ ಅವ್ನ ಸಿಟ್ಟಿಗೆ ಬಂದನು. ಸಿಟ್ಟಿಗೆ ಬಂದ್ರೆ ಅವೇ ನೀರಿನಿಗೆ ಅಡಿಗೆ ಮಾಡ್ಬೇಕಲ್ಲಕ್ಕಿ, ಅದಕ್ಕೆ ಅಕ್ಕಿ ಅಡಿಗೆನೆ ಮಾಡಲ್ಲ. ಹೊರಗೆ ಹೋದ್ರು ಸಿಟ್ ಮಾಡ್ಕೊಂಡು ಮತ್ ಬರ್ತಾನ. ಉಳ್ಳಾಕ್ ಮಾಡ್ದೇನಂತಂದ್ರ ಇಲ್ಲ ಉಳ್ಳಾಕ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಮತ್ತ ನೀರು ಅವ್ರ ಮನೆಯಿಂದವ ಮೆಲ್ಗಿ ಆಯ್ತು ಅಂತಂದ್ರಿ. ಆಹಾರ ಯಾರ ಮನೆಯಿಂದ? ಆಹಾರ ಹೊಲ್ದಾಗ ಬೆಳೀತದ. ಆಹಾರ ಯಾರು ಮಾಡ್ತಾರ? ಆಹಾರ ದುಡ್ಯಾರಲ್ಲ, ಮಾದರ ಚೆನ್ನ ಸಂತತಿದರು, ಬೇರೆ ಬೇರೆ ಸಂತತಿದರು ಇರ್ತಾರಲ್ಲ, ಮತ್ತ ಅದು ಮೆಲ್ಗೆ ಆಗಲ್ಲೇನು? ಹಿಂಗೆ ಒಂದು ಉದಾಹರಣೆ ಬಹಳಷ್ಟು ಕೊಟ್ಟಳಕಿ. ನಾನು ನಿಮ್ಗೆ ಟೈಮ್ ಸಭಾಪ ಇಟ್ಕೊಂಡು ಹೇಳಲ್ಲ, ಈಗ ಬಹಳಷ್ಟು ಉದಾಹರಣೆ ಕೊಡ್ತಾಳಕಿ. ಹಿಂಗೆ ಒಂದು ಏನೇನ್ ಕೇಳ್ಕೊತದ್ರಿ ಅದಕ್ಕೆಲ್ಲ ಒಳಗೆ ಉದಾಹರಣೆ ಕೊಡ್ತಾಳಕಿ. ಇದು ಅವ್ರದದ, ಇದು ಇವ್ರದ, ಇದು ಅವ್ರದ. ನೀ ಬಟ್ಟೆ ಹಾಕೊಂಡಿ ಮಡಿವಾಳಂದದ, ಬಟ್ಟೆ ಕಾಯ್ಕ್ ಮಡಿವಾಳ ಮಾಡಿದನು, ನೀನ್ ಚಪ್ಪಲ್ ಹಾಕೊಂಡಿ ಸಂಗಾರದದ, ಇವೆಲ್ಲ ಉದಾಹರಣೆ ಬಹಳಷ್ಟು ಕೊಡ್ತಾಳಕಿ. ಅವಾಗೆಲ್ಲವೆಲ್ಲ ಮೈಲಿಗೆ ಆಗಲ್ಲೇನು, ಮಡಿ ಮುಟ್ಟಿ ಆಗಲ್ಲೇನು ನಿಂಗ ಅಂತಂದಾಗ ಅದಕ್ ಹೇಳ್ತಾಳ, ನೀರು ಎಲ್ಲ ಹರಿದು ಬರ್ತಾವ ಶ್ರೇಷ್ಠ, ಆ ನೀರ್ಕಿನ್ನ ಇನ್ನ ಯಾವ್ದು ಶ್ರೇಷ್ಠ, ಎಲ್ಲ ಶುದ್ಧ ಮಾಡ್ಕೊಂಡಂತಲ್ಲ. ಅದಕ್ಕ ನೀನು ಹಿಂಗಿದ್ರ ಅವಾಗ ಅವ್ನ ಕಣ್ ತೆರಿತು, ಇದು ಖರೇನೆಲ್ಲಪ್ಪ. ಅವನಿಗೆ ಕಣ್ ತೆರೆದ ಅವನಂತಾನ ಇದು ಕರೆಕ್ಟ್ ಅಲ್ಲ, ನಾನು ತಪ್ಪು ತಿಳ್ಕೊಂಡಿದ್ದಲ್ಲ ಅಂತ ಅವ್ನಿಗೆ ಹೊರಗೆ ಬಂದು, ನಿಂದೆ ಕರೆಕ್ಟ್, ನೀನೇ ಶ್ರೇಷ್ಠ, ಇಲ್ಲಿ ಯಾರಿಗೂ ಭೇದ ಭಾವ ಮಾಡ್ಬೇಡ ಅಂತ ಅವ ಶರಣಗತ್ತೆ ಹೋಗ್ತಾನಂತ. ಇದು ಅರಿವು ಬೇಕು, ಜ್ಞಾನ ಬೇಕು. ಅದಕ್ಕ ಹಾಗೆ ಹೆಂಡತಿ ಒಂದು ಕಣ್ ತೆರೆಸ್ದಳು. ಹಂಗ ನಂಬಲ್ನು ಏನಾಗ್ತದ, ಇಲ್ಲಿ ನೋಡ್ರಿ, ಸಾಮಾಜಿಕ ಸಮಾನತೆ ಶಿವಾಚಾರ ಅಂತ ಹೇಳಿದೇವಲ್ಲ, ಇಲ್ಲಿ ಮತ್ತೊಂದು ವಚನ ಬರ್ತದ, ಇಡ್ ಚಂದ ಬರ್ತದ. ಕೊಲೆ ಗಂಡಲ್ಲದೆ ಪಿಂಡದ ನೆಲೆಗಾಶ್ರಯ ಇಲ್ಲ, ಜಲ ಬಿಂದುನ ವ್ಯವಹಾರ ಒಂದೇ, ಆಶಯ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ. ಏನನ್ನೋದಿ ಏನ ಕೇಳಿ ಏನು ಫಲ, ಉಲುಜನೆಂಬುದಕ್ಕಾವುದು ದ್ರಷ್ಟ, ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವ, ಆತ್ಮಜೀವ ಸಮಯಾಪ್ತ ವರ್ಣಾನಂ ಕ್ರಿಯಂ ಪ್ರಯೋಜನಂ, ಕಾಶಿಕಮ್ಮಾರನದ ಬೀಸಿ ಮಡಿವಾಳನದ, ಆಸನಿಕ್ಕೆ ಅಗಸಲಿನದ, ವೇದವನೋದಿ ಹಾರುವನದ, ಕರ್ಣದಲ್ಲಿ ಜನಿಸರುಂಟೇ ಜಗದಳು, ಇದು ಕಾರಣ ಕೂಡಲ ಸಂಗಮ ದೇವ, ಲಿಂಗ ಸ್ಥಳವನ್ನ ಅರಿದೆ ಕುಲುಜರು. ನೋಡ್ರಿ ಎಷ್ಟು ಚಂದ ಮಾಡ್ತಾರ. ಅಕ್ಕಿ ಹೆಂಗವ ಬ್ರಾಹ್ಮಣ ಹುಟ್ಟ್ಯದ ಮೆಲ್ಗೆದನಕ ಕೊಲೆ ಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯ ಅಂತ ಹೇಳ್ತಾರ. ಅಂದ್ರೆ ಹೆಣ್ಣಿನ ಮುಂದ ಋತು ನಿಂತಿಲ್ಲ ಅಂದ್ರ ನೀ ಎಲ್ಲಿಂದ ಹುಟ್ತೀರಿ? ಋತು ಕಾಣಿಸಿಕೊಂಡಲ್ಲದೆ ಯಾವ ಜಾತಿಯವರಲ್ಲಿ ಇರ್ಲಿ ಅಂತ ಹೇಳ್ತಾರ. ಯಾವ ಜಾತಿನೇ ಇರ್ಲಿ ಅಲ್ಲಿ ಪಿಂಡ ಎಲ್ಲಿಂದ ತಯಾರಾಯ್ತದ, ಋತು ಮತ್ತೆ ಯಾಗಲ್ದೆ ನಿಂದ್ರಲ್ದನೆ ನಿಂದ ಎಲ್ಲಿಂದ ತಯಾರಾಯ್ತು ಅಂತ ಹೇಳ್ತಾರ. ಪಿಂಡವು ನೆನೆ ನಿಲ್ಲುವ ಅವಕಾಶವೇ ಇಲ್ಲ ಅಂದ್ಮೇಲೆ ಸಮಸ್ತ ಮಾನವ
ಋತುಸ್ರಾವನೆ ನಡೆದಾಗ ಕೂಡ ಅದು ಇಲ್ದರೆ ಎಲ್ಲಿಂದ ಹುಟ್ಟಿದ್ರೆ ನೀವು ಎಲ್ಲರಲ್ಲೂ ಜಲಬಿಂದು ವ್ಯವಹಾರ ಒಂದೇ, ಬಗೆ ಬಗೆ ಆಶಯ ಆರೋಗ್ಯ ಮುಂತಾದ ಚಟುಗಳು ಒಂದೇ. ಶಾಸ್ತ್ರ ಎಷ್ಟು ಓದಿ ಕೇಳು ಏನ್ ಪ್ರಯೋಜನ? ಏನ್ ಶಾಸ್ತ್ರ ಓದೇನ್ ಏನ್ ಕೇಳೇ ನೀನ್ ಪುರಾಣ ಹೇಳಿ ನಿಮ್ದೇನ್ ಪ್ರಯೋಜನ? ನಿನಗ್ ಗೊತ್ತಿಲ್ಲ ಅಂದ್ರೆ ಒಂದೇ ಶಾಸ್ತ್ರ ಒಂದು ಹೇಳಿ ಕೇಳಿ ಏನ್ ಪ್ರಯೋಜನ? ಒಬ್ಬ ವ್ಯಕ್ತಿ ಶ್ರೇಷ್ಠ ಕುಲದವನು ಏನಲ್ಲ ಯಾವ್ದು ಪುರಾವಿದೆ ನೋಡ್ರಿ. ನೀನೇ ಶ್ರೇಷ್ಠ, ಆರೋಗ್ಯ ಶ್ರೇಷ್ಠ, ಒಬ್ಬ ವ್ಯಕ್ತಿನ ಶ್ರೇಷ್ಠ ಅಲ್ಲ. ಯಾವ್ದು ಪುರಾವೆದ ಇಲ್ಲಿ? ಕ್ವಶನ್ ಮಾರ್ಕ್ ಮಾಡ್ತಾರ. ಯಾವ್ದು ಪುರಾವೆದ ಇಲ್ಲಿ? ಎಲ್ಲರ ದೇಹಗಳು ಸಪ್ತ ಧಾತುಗಳಿಂದ ಕೂಡ್ಯಾವ. ಎಲ್ಲರೂ ಖಂಡ, ಮಾಂಸ, ನಮ್ ರಕ್ತ, ಚರ್ಮ ಇವೆಲ್ಲ ಸಪ್ತ ಧಾತುಗಳಿಂದ ಕೂಡಿವ ನಮ್ದೆಲ್ಲ. ಎಲ್ಲರೂ ಹುಟ್ಟುದು ಒಂದೇ ರೀತಿ. ಆತ್ಮದ ಪರಮಾತ್ಮನ ಜೀವಿಗಳ ಬೆಸಗೆ ಎಲ್ಲರಲ್ಲಿದೆ. ಆತ್ಮ ಪರಮಾತ್ಮನ ಜೀವಿಗಳ ಬೆಸಗೆ ಇದೆ, ಎಲ್ಲರಲ್ಲೂ ಒಂದೇ ಇದೆ. ಕಾಸುವ ಕಮ್ಮಾರ, ಬಟ್ಟೆ ತೊಳೆಯುವ ಮಡಿವಾಳ. ಕಬ್ಬಿಣ ಕಾಸಿ ಬೆಳೆದು ಕಮ್ಮಾರ, ಬಟ್ಟೆ ಬ್ರಾಹ್ಮಣ, ಶಾಸ್ತ್ರ ಬ್ರಾಹ್ಮಣರ. ಅದ್ರ ಕಿವಿ ಇವರೆಲ್ಲ ಇವ್ರ ಜಾತಿ ಮೇಲೆ ಹೋದ್ರ ಮೋನಿ ಸಂಭವನಿಂದ ಹುಟ್ಟು ಬಂದಾರ ಇವರು. ಯಾರೋ ಹುಟ್ಟು ಬಂದ್ರ ಹೇಳ್ತಾರ ನೋಡ್ರಿ. ನಮಗ ಬಂದ ಅವ್ರಿಗೆ ರೇವಣ ಸಿದ್ದೇಶ್ವರ ಯಾಕೆ ತಪ್ಪೇನಿಂದ ಕಲ್ಲ ಹುಟ್ಟಾರ ಅಂತ ಹೇಳ್ತಾರ. ಅದಕ್ಕದಾಗ ನಮ್ಮದ್ದೇ ಅದು ಒಂದೇ ಸಾಕು ನಮ್ಗೆ ಉದಾಹರಣಕ. ಪರಮಾತ್ಮ ನಿನ್ನನ್ನು ಅರಿತವನೇ ಕುಲ ಶ್ರೇಷ್ಠ. ಪರಮಾತ್ಮನಿಂದ ಯಾರು ಹತ್ರಿ ಅವರೇ ಕುಲಜರು, ಅವರೇ ಶ್ರೇಷ್ಠ ಅಂತ ಹೇಳ್ತಾರ. ಪರಮಾತ್ಮನಿಂದ ಅರಿಬೇಕು, ಪರಮಾತ್ಮನೇ ಕುಲಜರು, ಅವರೇ ಶ್ರೇಷ್ಠ ಅಂತ ಹೇಳ್ತಾರ. ಮತ್ತೊಂದ್ ಹೇಳ್ತಾರ ವಚನ, ಬಾಳ ಚಂದ ಹೇಳ್ತಾರ ಅವರು ವಚನಗಳು. ಅಪ್ಪ ಬಸವಣ್ಣ ಎಷ್ಟು ವಚನ ಕೇಳಿದ್ರು ಕಮ್ಮ. ನೆಲ ಒಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮನಕ್ಕೆ, ಕುಲ ಒಂದೇ ತನ್ನ ತಾನರಿದಂಗೆ, ಫಲ ಒಂದೇ ಷಡು ದರ್ಶನ ಮುಕ್ತಿಗೆ, ನೆಲ ಒಂದೇ ಕೂಡಲ ಸಂಗಮ ದೇವ ನಿಮ್ಮರಿದಂಗೆ. ಇಲ್ಲಿ ನೋಡ್ರಿ, ಕೊಲೆಯರಿಗಾಗ್ಲಿ ಶಿವಾಲಯವನಾಗ್ಲಿ ಕಟ್ಟುವುದು ಒಂದೇ ನೆಲ. ಮೇಲೆ ಸ್ವಚ್ಛ ಮಾಡುವ ಕ್ರಿಯೆ ಇರ್ಬೇಕು. ಮತ್ತ ಪೂಜಾ ಕ್ರಿಯೆಗಳಲ್ಲಿ ಬಳಸುದು ಒಂದೇ ನೀರಲ್ವಾ? ನೀವು ಬಾತ್ರೂಮ್ ಹೋದ್ರು ಅದೇ ನೀರು ಬಳಸ್ತ್ರಿ, ಮತ್ತೆ ಪೂಜೆಗೆ ಹೋದ್ರು ಅವೇ ನೀರು ಬಳಸ್ತೀವಿ. ಅಂದ್ರೆ ಇಷ್ಟೇ ಹೆಸರು ಬೇರೆ ಬೇರೆ ಕೊಟ್ಟು ಪದಾರ್ಥ ಪ್ರಸಾದ ಅಂತ ತಿಳ್ಕೊತಿರ್ತೀವಿ. ಬೇರೆವೆಲ್ಲ ಒಂದೇ ಇಲ್ಲ ಅಂತ ಹೇಳ್ತಾರ. ನೀರ ಒಂದೇ ನೀರವ ಎಲ್ಲರಿಗೂ, ಬೇರೆ ಬೇರೆ ನೀರವ ಏನು? ಇಲ್ಲಿ ಕ್ರಿಯೆ ಮಾಡತ್ರ ಬೇರೆ ನೀರವ, ಪೂಜೆ ಮಾಡತ್ರ ಬೇರೆ ನೀರವ ಇಲ್ಲ. ಪೂಜಾದಿ ಕ್ರಿಯೆಗಾಗಿ ಬಳಸುವುದು ಒಂದೇ ನೀರನ್ನು. ಅಲ್ಲಿ ನಡೆಯುವುದು ಚಟುವಟಿಕೆ ನೀಡುವ ಸಂಸ್ಕಾರದಿಂದ ಫಲಗೇರಿ ಅಥವಾ ಶಿವಾಲಯ ನಿರ್ಮಾಣವಾಗುತ್ತದೆ. ನೀವು ಮಾಡ್ಕೊಡ್ರಿ ಫಲಗೇರಿ ಯಾವುದು ಮತ್ ಶಿವಾಲಯ ಯಾವುದು ಅಂತ ನೀವು ಮಾಡ್ಕೊಂಡ್ರಿ, ನಿಮ್ದು ದೃಷ್ಟಿ ಇಲ್ಲ ಮಾಡ್ಕೊಂಡಿರಿ ಅಂತ ಹೇಳ್ತಾರ. ಮತ್ ಮುಂದೆ ಹೇಳ್ತಾರ ಫಲೆ ಅಥವಾ ಶಿವಾಲಯ ನಿರ್ಮಾಣ. ಹಾಗೆಯೇ ಆತ್ಮಜ್ಞಾನ ಪಡೆದವರ ಕುಲವೆಲ್ಲ ಒಂದೇ, ಷಡು ದರ್ಶನ. ನಮ್ಮಲ್ಲಿ ಅಪ್ಪಾಜಿ ಹೇಳ್ತಾರ ದರ್ಶನಗಳ ಬಗ್ಗೆ ಬಹಳ ಚಂದ ಮಾತಾಡ್ತಾರ ಅಪ್ಪಾಜಿ. ಷಡು ದರ್ಶನ ಅಂತ ಹೇಳ್ತಾರ. ನಮ್ಗೆಲ್ಲ ದರ್ಶನಗಳು ಬೇಕು, ದರ್ಶನಗಳು ಮಾಡ್ಬೇಕು. ಅವು ಷಡು ದರ್ಶನ ಬಗ್ಗೆ ಮತ್ತ ನಂಗೆ ಹೇಳಾರ, ಮತ್ತೊಂದ್ಸಲ ಕೇಳಕ ಸಮಯ ಬೇಕಾದ. ಯಾರೇ ಅಡ್ವರ್ಸ್ಕೊಳ್ಳಿ ಅವ್ರ ಫಲ ಒಂದೇ ಬಗೆದೆ. ಪರಮಾತ್ಮನನ್ನು ಅರಿತವ್ರ ನಿಲುವು ಒಂದೇ ಬಗೆ ಇದೆ. ಪರಮಾತ್ಮನ ಯಾರು ಅರ್ತ್ಕೊಂಡ್ರಿ ಅವ್ರ ನಿಲುವೆಲ್ಲ ಒಂದೇ ಬಗೆದ ಅಂತ ಹೇಳ್ತಾರ. ಇಲ್ಲದು ಬೇರೆ ಬೇರೆ ಏನದ ಇಲ್ಲಿ ಅವರೇ ಉದಾಹರಣೆ ಕೊಡ್ತಾರ. ಮತ್ತೊಂದು ಚಂದ, ಚಲ್ಲ ನೋಡುವ ದರ್ಪಣ ಬೇರೆ ಕಂಚಲ ಹೇಳ್ತಾರ. ಉಂಬ ಬಟ್ಲು ಬೇರೆ ಕಂಚಲ, ಕಾಬ ದರ್ಪಣ ಬೇರೆ ಕಂಚಲ, ಪಾಂಡ ಒಂದೇ ಭಾಜನೆ ಒಂದೇ. ಬೆಳಗ್ಗೆ ಕನ್ನಡಿ ಅನಿಸುತ್ತಯ್ಯ, ಹರಿದಡೆ ಶರಣ ಮರೆದಡೆ ಮಾನವ. ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ. ನಾ ಪರಮಾತ್ಮನ ಪೂಜಿಸು, ಮರೆಯದೆ ಪೂಜಿಸು. ಇಲ್ಲಿ ಭೇದ ಭಾವ ಮಾಡ್ಬೇಡ. ಊಟಕ್ಕೂ ಬೇರೆ ಕಂಚಿನ ಬಟ್ಲು, ಬಂಗಾರ ಬಟ್ಲು, ಬೆಳ್ಳಿ ಬಟ್ಲು ಉಪಯೋಗಿಸ್. ಉಣದು ಯಾವುದೇ ಬಟ್ಟಲು ಉಣಸು, ಊಟ ಮಾಡೋದು ಒಂದೇ. ಪ್ರತಿಫಲ ಸಿಗುದೇನು? ಶಕ್ತಿ. ಶಕ್ತಿ ಇತ್ತಂದ್ರೆ ಎಲ್ಲನ ನಮಗ್ ಸಿಗ್ತದಲ್ಲ. ಅದಕ್ಕ ನೀವು ಉಣದು ಒಂದೇ ಅಂತ ಹೇಳ್ತಾರ. ಶಕ್ತಿ ಬಂದಾಗ ಅದು ನಮಗ್ ಊಟ ಅನಿಸ್ತದ, ನಮ್ಗೆ ಆಹಾರ ಅಂತ ಪದಾರ್ಥ ಆಯ್ತದ. ಅದಕ್ಕೆ ಮರೆಯದೇ ಅರಿವು ನಿಂದ ಬದುಕಿ ಬಾಳೆ ಪರಮಾತ್ಮನ ನೆನಿ ಶರಣನಾಗು. ಶರಣಾಗತರಿಂದಿರು ಮರೇ ಪರಮಾತ್ಮನ ಅಂತ ಹೇಳ್ತಾರ. ಮತ್ತೆ ಲಿಂಗ ಭೇದ ಭಾವ ಮಾಡಬೇಡ ಅಂತ ಹೇಳಿರ್ಲ, ತಾರ ಮಾಡಬೇಡ ಅಂತ ಹೇಳಿರ್ಲ. ಇಲ್ಲ, ತಾ ಮಾಡಿದ ಹೆಣ್ಣು ತನ್ನ ತಲೆ ಏರಿತ್ತು, ತಾ ಹೆಣ್ಣು ತನ್ನ ಕಡೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆ ಏರಿತ್ತು. ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಪ್ರಕಾಶ, ಹೆಣ್ಣು ಪ್ರತ್ಯಕ್ಷ ಕಪಲೆ ಸಿದ್ಧ ಮಲ್ಲಿಕ. ಶಾಸ್ತ್ರಗಳ ನಂಬಿ ಜನರ ಆಚರಣೆಗಳೆಲ್ಲ ಬಲಿವ ಅಲ್ಲಿ ಹೆಂಗವ ನೋಡ್ರಿ. ಹೇಳ್ತಾರ ವಿದ್ಯಾದೇವತೆ, ಸರಸ್ವತಿ ದೇವತೆ, ಸ್ತ್ರೀ ನೇರಿದ್ದಾಳೆ, ಶಕ್ತಿ ದೇವತೆ ಪಾರ್ವತಿ ಕುಳಿತಿದ್ದಾಳೆ, ದೇವತೆ ಲಕ್ಷ್ಮೀ ಶ್ರೀ ವಿಷ್ಣು ಎದೆನೇರಿ ಕುಳಿತಿದ್ದಾಳೆ. ಪೌರವಾಗಿ ಹೆಣ್ಣನ್ನು ಹೀಗೆ ವೈಭಕರಿಸುವುದು, ಆದರೆ ಆಕೆ ಮಾಯೆಂದು ಹೀನೆಗಳೆಂದು ಕಡೆಗಣಿಸುವುದು ಇದು ತಪ್ಪು. ಹೆಣ್ಣು ಪರಮಾತ್ಮದ ಅಂಶವೇ, ಹೆಣ್ಣು ಒಂದು ಪರಮಾತ್ಮ ಅಂಶ. ಬಟ್ ಆಕಿ
ಹಿಂಗೆಲ್ಲ ಕೊಂತಾರ ಇವೆಲ್ಲ ಸ್ತ್ರೀಗಳ ಅಲ್ಲೇ ಹೇಳ್ಬೇಡ್ರಿ ಅಂತ ಹೇಳ್ತಾರ. ಹೆಣ್ಣು ಮಾಯಂಬ್ರು ಹೆಣ್ಣು ಮಾಯ, ಮಣ್ಣು ಮಾಯ ಹಣ್ಣು ಮಾಯ ಇಲ್ಲ. ಮನದ ಮುಂದಣ ಆಶೆ ಮಾಯ ಕಾಣ ಬೇಶ್ವರ. ಮನದ ಆಶೆನೆ ಮುಂದಿನ ಅಂತ ಹೆಣ್ಣು ಬಿ ಮಾಯ ಇಲ್ಲ, ಮಣ್ಣು ಬಿ ಮಾಯ ಇಲ್ಲ, ಮಣ್ಣು ಮಾಯ ಇಲ್ಲ. ನಿನ್ ಮಾಡಿದ ಆಸೆ ಅದು ಹೇಳ್ತಾರ. ಮನದ ದೌರ್ಬಲ್ಯದ ನಿನ್ ಬಳಿ ದೌರ್ಬಲ್ಯ ಹೀನ ಸ್ಥಿತಿ ಮಾಡ್ಕೊಂಡು ಮನದ ಆಸೆನೆ ಮಾಯದ ಮುಂದ ಅಂತ ಹೇಳ್ತಾರ ಅವ್ರು. ಅದಕ್ಕ ನಾವೇನ್ ನೋಡಕಾಯ್ತದ, ಹಿಂಗ ನಾವ್ ಆಸೆ ದುರಾಶೆ ಮಾಡ್ಕೊತ ಹೋಗ್ಬ್ಯಾಡ್ದು. ಮತ್ತೊಂದು ವಚನ ಇಷ್ಟ ಚಂದ ಹೇಳ್ತಾರ ಅವರು, ದೇವ ಸಹಿತ ಭಕ್ತ ಮನೆಗೆ ಬಂದರೆ ಕಾಯ ಯಾವುದದ್ದು ಬೆಸೆಗೊಂಡನಾದ್ರೆ ನಿಮ್ಮಾಣ ನಿಮ್ಮ ಪುರಾತನ ತಲೆದಂಡ ತಲೆದಂಡ. ಕೂಡಲ ಸಂಗಮ ದೇವ ಭಕ್ತರ್ಲಿ ಕುಲವ ನರ್ಸದೆ ಎನ್ನ ರಾಣಿ ವಾಸದಾಣೆ. ಶಿವಭಕ್ತರ್ಲಾನು ಕುಲವ ನರ್ಸೋದ್ ಬೇಡ, ಆಣೆ ಪ್ರಮತ್ರ ಆಣೆ ನಿಮ್ಮ ಆಣೆ ಪ್ರಮತ್ರ ಆಣೆ ಅಂತ ಹೇಳ್ತಾರ. ದಂಡ ದಂಡ ಅಂತ ಹೇಳ್ತಾರ. ಹಂಗ್ ಮಾಡದ್ ಬೇಡ. ಪರಮಾತ್ಮ ಪುರಾದ ಇಷ್ಟಲಿಂಗ ಧರಿಸ್ಕೊಂಡ್ರ ಯಾರಾದ್ರೂ ಇರ್ಲಿ ಮನೆಗ್ ಬಂದ್ರಂದ್ರ ನಿಮ್ಮ ಕಾಯಕ ಯಾವ್ದು ಅಂತ ಕೇಳೋದ್ ಬೇಡ. ಅವ್ರಿಗೆ ಮನಸ್ಸಿಗೆ ನೋವು ಮಾಡ್ಬೇಡ್ರಿ. ಕಾಯಕ ಯಾವ್ದಂದ್ರ ತಿಳಿದು ಮುಸ್ಕೀಳ್ ಭಾವ ತಿಳಿದಾಗ ಸ್ವಾಭಾವಿಕವಾಗಿ ಕುಲ ಮತ್ತು ಅಂತಸ್ತು ತಿಳಿದು ಬರುದನಾಗ ಪಕ್ಷಪಾತ ಮಾಡುವುದು ಭಾವವು ಹುಟ್ಟಬಹುದು. ಆದ್ದರಿಂದ ಕೇಳುವುದೇ ಇಲ್ಲ. ಅವ್ರಿಗೆ ಏನಾಗ್ತದ, ಒಳಗ ಒಂದ್ ಸ್ವಲ್ಪ ನೋವಾಗ್ತದ, ಅವ್ರಿಗೆ ಭೇದ ಭಾವ ಬರ್ತದ. ಹಿಂಗ್ ಕೇಳುವ ಕೈ ಮನೆ ಹೋದ್ರಿಂಗ ಆಯ್ತಪ್ಪ ಅಂತ ಹಂಗ್ ಮಾಡದ್ ಬ್ಯಾಡ್ರಿ. ಯಾರ್ದು ಮನ ನಗಿಸ್ಬೇಡ್ರಿ ಅಂತ ಅದಕ್ಕೆ ಒಬ್ಬ ಮನವನಿಗೆ ಒಬ್ಬರ ಮನವ ಘಾತ ಮಾಡಿದಾರೆ ಏನು ಅಂತ ಹೇಳ್ತಾರ. ಹಂಗ್ ಮಾಡ್ಬೇಡ್ರಿ ಅಂತ ಹೇಳ್ತಾರ. ತುಂಬುವಲ್ಲಿ ಕೂಡುವಲ್ಲಿ ಕ್ರಿಯೆಗಳಿತ್ತೆಂಬುವರು, ಕೊಂಬುವಲ್ಲಿ ಕೊಡುವಲ್ಲಿ ಕುಲವ ನರಿಸುವರು. ಎಂತಯ್ಯ ಅವರ ಭಕ್ತರೆಂಬೆ, ಎಂತಯ್ಯ ಅವ್ರ ಯುಕ್ತರೆಂಬೆ. ಕೂಡಲ ಸಂಗಮ ದೇವ ಕೇಳಯ್ಯ ಫಲತಿ ಶುದ್ಧ ನೀರು ಮಿಂದಂತಾಯ್ತಯ್ಯ. ನಾವ್ ಹೆಂಗಿದೆ ಅಂದ್ರ ಲಿಂಗ ದೀಕ್ಷೆನಿ ಪಡೆದ ಮೇಲ ವಿವಿಧ ಜಾತಿಗಳು ಬಂದವರು ಪಡೆದ ನಂತರ ಅವ್ರ ಲಿಂಗ ದೀಕ್ಷೆನೇ ಪಡ್ಕೊಂಡಿದ್ವಿ. ಸಂಪೂರ್ಣವಾಗಿ ಸಾಮರಸ್ಯ ಬರ್ಬೇಕು ನಿಂಬಲ್ಲಿ. ಹಾಗಾದ್ರ ಕೆಲವ್ರಿಗೆ ಊಟ ಮಾಡುವಲಾಗ್ಲಿ, ಬಟ್ಟೆ ಆಭರಣದಲ್ಲಾಗ್ಲಿ, ತೊಡುವಲಾಗ್ಲಿ, ನುಡಿಯಲ್ಲಿ ಆದ್ರೆ ಹೆಣ್ಣು ಗಂಡು ಹಿಂಗೆಲ್ಲ ಕೊಡುವುದು ಕೊಂಬುವುದು ಸಾಧ್ಯವಾದ್ರೆ ಹೆಣ್ಣವರು ಎಲ್ಲರೂ ಭಕ್ತರಲ್ಲ. ನಿಜ ಜ್ಞಾನಿ ಯಾರಂದ್ರ ಅಲ್ಲಿ ಹೇಳ್ತಾರ ನಿಜ ಜ್ಞಾನಿಗಳು ಅಲ್ಲ ಮುಟ್ಟಾದ ಮಳೆ ಎಷ್ಟು ಸ್ವಚ್ಛವಾದ ನೀರಿನ ಸ್ನಾನ ಮಾಡಿದ್ರು ಪುನಃ ಋತುಸ್ರಾವದಿಂದ ಪಳೆಯಾಗುವಂತೆ ಈ ಜಾತಿವಾದಿ ಜನ. ನಾವು ನೋಡ್ರಿ ಮುಟ್ಟಾದಾಗ ನಾವು ಎಷ್ಟು ತೊಳ್ಕೊಂಡ್ರು ಮತ್ತದು ಬರ್ತಾನೆ ಇರ್ತದಲ್ಲ, ಅದು ಸಮಯ ಇರ್ತದ, ಒಂದು ಪೀರಿಯಡ್ ಇರ್ತದ, ಅದು ಬರ್ತಾನೆ ಇರ್ತದ. ಹಂಗ ಅದು ಆದಂಗ ಆಯ್ತದ. ನೀವು ಮಾಡ್ತ ಬೆಲ್ಗಿ ಮುಡ್ಚಟ ಅಂತ ಹಂಗ ಅಲ್ಲಿ ಹೋದ್ರಂದ್ರ ಮತ್ತದ್ ಋತುಸ್ರಾವ ಆದಂಗೆ ಆಯ್ತು ನಿಮ್ದು. ಹಂಗ್ ಮಾಡ್ಕೋಬೇಡ್ರಿ, ಹಂಗ್ ಮಾಡ್ಬೇಡ್ರಿ, ಕೊಳೆ ಆದಂಗೆ ಆಯ್ತದ ಅಂತ ಹೇಳ್ತಾರ. ಇದು ಜಾತಿ ಜನ್ಮ, ಇದು ಶಾಸ್ತ್ರ ಬೋಧನೆ ನೀರು ಇವರ ಬೌದ್ಧಿಕ ಮಾಲಿನ್ಯವನ್ನು ತೊಳೆಯಲು ಅಸಮರ್ಥರಾಗುವಂತೆ ಮಾಡ್ಬೇಡ್ರಿ. ಸಾಮರ್ಥ್ಯದಿಂದ ಒಳ್ಳೆ ಮನುಷ್ಯನಿಂದ ಒಳ್ಳೆ ಸದಾಚಾರ ಶಿವಾಚಾರ ಗಣಾಚಾರ ವೃತ್ತಾಚಾರದಿಂದ ಒಳ್ಳೆ ಬಾಳಿಂದ ಬದುಕ್ಬೇಕಂತ ಹೇಳ್ತಾರ. ಅದಕ್ಕೆ ಇನ್ನೊಂದು ಉದಾಹರಣೆ ಬರ್ತದ ಇಲ್ಲಿ. ಯಾವುದು ನಿಂದು ಅಂದಾಕ ಒಂದೇ ಒಂದು ಕೊನೆಯದಾಗಿ ನಂದು ಮುಗಿಸ್ತೀನಿ ನಾನು. ಇಲ್ಲಿ ಅವ್ರು ಎಷ್ಟು ಚಂದ ಹೇಳ್ತಾರ. ಇಲ್ಲಿ ಯಾರಿದ್ರು ಅಂದ್ರ ಬುದ್ಧ ಗೌತಮ್ ಬುದ್ಧ ಏನಿದ್ರಲ್ಲ ಅವಾಗಿನ ಅವರು ಬುದ್ಧ ಆಗಿದ್ದಿಲ್ಲ ಅಂತ. ಅವಾಗಿನ ಅವ್ರು ಬುದ್ಧ ಆಗಕ್ಕಿನ್ನ ಪೈಲ ಅವ್ರು ಸಿದ್ಧಾರ್ಥ ಇರ್ತಾರಂತ, ಆಮೇಲೆ ಅವ್ರು ಬುದ್ಧ ಆಯ್ತಾರ. ಅದಕ್ಕ ಬುದ್ಧ ಆಗಕ್ಕಿನ್ನ ಮೊದ್ಲು ಅವ್ರ ಏನ್ ಮಾಡಿರಂತ, ಅವ್ರ ಅಣ್ಣನ ಹೆಸರು ದೇವದತ್ತ ಅಂತ. ಬುದ್ಧನ ಅಣ್ಣ ಅಂದ್ರೆ ಕಾಕ ದೊಡ್ಡಪ್ಪನ ಮಗ ದೇವದತ್ತ ಅಂತ. ಅವ್ರ ಅಣ್ಣ ಏನ್ ಮಾಡ್ತಾನ, ಒಂದು ದೊಡ್ಡಪ್ಪನ ಮಗ ಇರ್ತಾನವ. ಅವ ಏನ್ ಮಾಡ್ತಾನ, ಒಂದ್ ಪಾರಿವಾಳ ಇರ್ತದ, ಪಾರಿವಾಳಕ್ಕ ಗುಂಡಿಟ್ಟು ಅದು ಅಥವಾ ಇದು ಬಲೆ ಹಿಂಗಿದು ಅದೇನೋ ಹುಡಿತಾವಲ್ಲ ಇಲ್ಲಿ ಪಾರಿವಾಳ, ಗುಲೆರ್ ಹಚ್ಚಿ ಏನೋ ಹುಡಿತಾನವ. ಹುಡ್ದು ಅದಕ್ಕೆ ಏನ್ ಮಾಡ್ತಾನ, ಅದು ಅವನ್ ಮನ್ಸಂತ ಹುಡಿತಾನ, ಅದಕ್ಕೆ ಬೀಳ್ತದ ಪಾರಿವಾಳ ತಳ. ಬುದ್ಧ ಅದನ್ನ ನೋಡ್ತಾನ. ಅವನ ಬುದ್ಧನ ಅನುಯಾಯಿ ಆನಂದ್ ಅಂತ ಅವನ ಹೆಸರು. ಮತ್ತ ದೇವದತ್ತ ಅವ್ರ ಅಣ್ಣ ದೊಡ್ಡಪ್ಪನ ಮಗ, ಸುಧೋದತ್ತ ಅವ್ರ ಅಪ್ಪ ಬುದ್ಧನ್. ಅದಕ್ಕ ಇವ್ರ ಏನ್ ಮಾಡ್ತಾರ, ಬುದ್ಧ ನೋಡ್ತಾರ, ಅದು ಸಿದ್ಧಾರ್ಥ ಇರ್ತಾರ ವಿನಾ ಬುದ್ಧ ಆಗಿದ್ರಲ್ಲ ಖರೆ ಅವ್ರ ಬಳಿ ಒಳ್ಳೆ ಭಾವನೆ ಇರ್ತಾವ. ಸಣ್ಣ ನೋಡಿದ್ರೆ ಅವ್ರು ಇದು ಬಿತ್ತಲ್ಲ ತಳಗ ಹುಡ್ದನಲ್ಲ ಅಣ್ಣ ಅಂತೇಳಿ ಅದಕ್ಕ ಅರ್ಶಿಣ ಹಚ್ಚಿ ಅದಕ್ಕೆ ಏನೋ ಚಿಕಿತ್ಸೆ ಮಾಡಿ ಚಲೋ ಮಾಡಿ ಅದಕ್ಕ ಇದು ಬಿಡ್ಬೇಕು ಅಂತ ಅವ್ರು ಅದಕ್ ಚಿಕಿತ್ಸೆ ಮಾಡ್ತಾರ. ಯಾರು ಬುದ್ಧ. ಇವ ಏನ್ ಮಾಡ್ತಾನ, ದೇವದತ್ತ ಇದು ಪಾರಿವಾಳ ಹುಡ್ದಿದ್ದು ನನ್ ಸ್ವತ್ತು, ಇದು ನಂದು, ಇದು ನಾನೇ ಬೇಕು, ಇದು ನನಗಂತ ಹಠ ಮಾಡ್ತಾನ. ಆ ಹಠ ಮಾಡಿ ಬೇಡ ಅಣ್ಣ ಬೇಡ, ಇದು ಯಾರ ಸ್ವತ್ತು ಅನ್ನಲ್ಲ, ಇದು ಬಿಡು, ಇದಕ್ಕ ಕಟ್ಟಿ ಇದಕ್ಕ ಹಾರ ಬಿಡಮ್, ಇದಕ್ಕ ಅರ್ಶಿಣ ಎಲ್ಲ ಕಟ್ಟ ಪ್ರಿಪೇರ್ ಮಾಡಿ ಬಿಡಮ್ ಅಂತಾರ. ಅವ್ ಬಿಡಲ್ಲ ಅಂತಾನ, ನನಗ್ ಬೇಕಿದು ಅಂತ. ಲಾಸ್ಟ್ ಇಬ್ರು ಏನ್ ಮಾಡ್ತಾರ, ಕೊನೆಗೆಲ್ಲ ಹೋಗ್ತಾರ ಇದಕ್ ಹೋಗ್ತಾರ ಎಲ್ಲಿ ಫಿರಾದಿ ಅವ್ರ ಅಪ್ಪನ ಬಲ ಹೋಯ್ತು, ಸುದತ್ತನ ಬಲ ಹೋಯ್ತು. ಸುಧದತ್ತ ಏನ್ ಮಾಡ್ತಾನ, ಅವಾಗ ಇದು ನಾನ್ ಸ್ವತ್ತು, ಇದು ನಾನ್ ಸ್ವತ್ತು ಅಂದ್ರ ಇವ್ರು ಈ ಬುದ್ಧರ ನನ್ ಸ್ವತ್ತ ಅನ್ನಲ್ಲ, ಇದು ಬಿಡು ಅಂತ ಅಷ್ಟೇ ಹೇಳ್ತಾರ. ಇಬ್ರು ನನ್ ಸ್ವತ್ತ ಅನ್ಕೋತ ಫಿರಾದಿ ಬಂದ್ರಲ್ಲ ಅಂತ ಅಂದಾಗ ಅವಾಗ ಇದ್ರ ಜೀವ ತೆಗದಿ ಅಣ್ಣ, ಇದು ಜೀವ ತೆಗೆಯುವುದೇ ನನ್ ಧರ್ಮ ಅಂತ ಹೇಳ್ತಾನವ. ನಾನು ಕ್ಷತ್ರಿಯ ಇದ್ದೀನಿ, ಇದ್ರ ಜೀವ ತೆಗೆದೇ ನನ್ ಧರ್ಮದ ಅಂತ ಯಾರು ಹೇಳ್ತಾರ, ಹೇಳ್ತಾನ ಅವ್ರ ಅಣ್ಣ ದೇವದತ್ತ. ಅಂದ್ರ ನೀನ್ ಜೀವ ತೆಗಿಲಕ್ ನಿನ್ಗ ಧರ್ಮದ ಅಂತ ಹೇಳತ್ತಿದ ಅಣ್ಣ, ಇದು ಜೀವ ತುಂಬ್ಲಕ್ ನಿನಗ ಆಯ್ತದೇನು ಅಂತ ಕೇಳ್ತಾನ. ಯಾರು ಬುದ್ಧ ಸಿದ್ಧಾರ್ಥ ಹೇಳ್ತಾರ, ಇದು ಜೀವ ತುಂಬ್ಲಕ್ ನಿನಗ ಆಗ್ತದೇನು, ಇಲ್ಲ ಸಾಧ್ಯ ಇಲ್ಲ.
ಮತ್ತೊಬ್ರು ತೆಗೆ ಹಾಕಿ ಯಾರು ನಿನಗೆ ಕೊಟ್ರು? ನೀನು ತುಂಬದೇ ಹಾಕಿಲ್ಲ ಅಂದ್ಮೇಲ ತೆಗೆ ಹಾಕಿ ನಿನಗೆ ಯಾರು ಕೊಟ್ರು? ಮತ್ತದು ನಿಂದ ಹೆಂಗಾಯ್ತದ? ತೆಗೆದಿದ್ರೆ ನಿಂದಾಗ್ಬೇಕಲ್ಲ. ಅದು ತೆಗೆದೇ ಹಾಕಿ ನಿಂದಿಲ್ಲ ಅಂದ್ಮೇಲ ಅದು ನಿಂದಾಗಲ್ಲ. ಇದು ಬಿಟ್ಟು ಬಿಡುದು ನಿನ್ ಸೊತ್ತಲ್ಲ. ಯಾವಾಗ ನಮ್ಗ ಪ್ರಾಣ ಪ್ರತಿಷ್ಠಾನೆ ಮಾಡ್ಲಕ್ ಬರ್ತದ ಅದು ನಂದ್ರೆ ನನ್ ಹಕ್ಕದು, ಇಲ್ಲಾಂದ್ರೆ ನಮ್ದು ಹಕ್ಕಲ್ಲ. ಅದು ಪರಮಾತ್ಮಂದದು, ಅದು ದೇವರದು. ಅದು ಕೊಟ್ಟು ಬಿಡು, ಬಿಟ್ಟು ಬಿಡು ಅಂತ ಹೇಳ್ತಾರೆ. ಆವಾಗ ಇದು ನಂದು ಅಂತ ಅಂದಾಗ ಜಗಳ ಆಗಿ ಅಲ್ಲಿ ಸುಧತ್ರ ಬರೋದಾಗ ಸುಧತ್ತರಲ್ಲಿ ಇವರೇ ಬುದ್ಧ ಹೇಳನೆ ಸುಧತ್ತ ಇದು ಕರೆಕ್ಟ್ ಅಂತಾರ, ಅವ್ರು ಮಗಂದೇ ಕರೆಕ್ಟ್ ಅಂತಾರ ಅವ್ರು. ಆವಾಗ ಇಬ್ಬರು ವಾದ ವಿವಾದ ಆಯ್ತು. ಜೀವ ಎಲ್ಲ ಹೇಳ್ತಾರೆ ನಿನ್ನ ಹಕ್ಕಿಲ್ಲ, ಜೀವ ಕೊಡುವ ಹಕ್ಕು ಇದ್ದವರಿಗೆ ಮಾತ್ರ ಅದು ಸೇರುತ್ತದೆ ಎಂದು ಬುದ್ಧನ ವಾದ. ಇದು ಇಲ್ಲಿ ಇದ್ರ ಅರ್ಥ ಏನ್ ತೋರಿಸ್ತವ ನಮಗಂದ್ರೆ ಇದು ಕಥೆ ಅರ್ಥ ಅಂದ ಗುರುಲಿಂಗ ಜಂಗಮದಲ್ಲಿ ಭೇದ ಭಾವ ಮಾಡ್ಬೇಡ್ರಿ, ಸಮಾನತೆ ಇರ್ಬೇಕು, ಶಿವತತ್ವ ಇದು ಶಿವಾಚಾರದ ಧರ್ಮ. ವಿಶ್ವ ಧರ್ಮ ಇರ್ಬೇಕು, ವಿಶ್ವ ಪ್ರೇಮ ಇರ್ಬೇಕು ನಮ್ಮಲ್ಲಿ. ನಾವೆಲ್ಲ ಭಾರತೀಯರಾದ್ಮೇಲೆ ನಾವೆಲ್ಲರೂ ಎಲ್ಲ ಅಣು ತೃಣಕ ಎಲ್ಲ ಪರಮಾತ್ಮ ಮಾಡಲ್ಲ. ನಾವೇನ್ ಮಾಡ್ಬೇಕು? ಪರಮಾತ್ಮನ ಮಕ್ಕಳು, ಪರಮಾತ್ಮನಂದು ಎಲ್ಲರೂ ಇವನಾರ 3 ಸಲ ಯಾಕೆ ಹೇಳ್ಯಾರ ಇವನಾರ ಅಂತ ಹೇಳೋದಿಲ್ಲ. ಹಂಗ ಲಿಂಗ ಭೇದ ತಾರತಮ್ಯ ಯಾವ್ದು ಜಾತಿ ಭೇದ ಮಾಡಲ್ಲಂಗ ಇವ ಎಲ್ಲರೂ ನಮ್ಮವ್ರ ತಾಕೊಂಡು ಒಪ್ಕೊಂಡಿರುವುದೇ ಇದು ಶಿವಾಚಾರ ತತ್ವ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ಲರೂ